ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತರ ಕ್ಲಾಸಸ್. ಇಂದಿನ ತರಗತಿಯಲ್ಲಿ ನಾವು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿದೆ ಒಂದು ಟೆಸ್ಟ್ ಇದೆ, ಟೆಸ್ಟ್ ಬಿಡಿಸೋಣ. ಇಂದಿನಿಂದ ಡೈಲಿ 5 ಗಂಟೆಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿ ಇಟ್ಕೊಂಡು ಮುಂಬರ್ತಕ್ಕಂಥ ಯಾವುದೇ ಪರೀಕ್ಷೆ ಆಗಿರ್ಬೋದು, ಇದುವರೆಗೆ ಭಾರತ ಸಂವಿಧಾನದಿಂದ ಕೇಳಿರ್ತಕ್ಕಂಥ ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು, ಅದರಲ್ಲಿರ್ತಕ್ಕಂಥ ಕ್ವಶನ್ಗಳನ್ನು ಚಾಪ್ಟರ್ ವೈಸ್ ಡಿವೈಡ್ ಮಾಡಿ 25 ಕ್ವಶನ್ಗಳ ಒಂದು ಸೆಟ್ ಮಾಡಿ ಅಂತಿದ್ರೆ, ಪ್ರತಿಯೊಂದು ಚಾಪ್ಟರ್ದ ಟೆಸ್ಟ್ ಫಾರ್ಮೇಟ್ ಅಲ್ಲಿ ನಿಮ್ಗೆ ಅಂತಿದ್ರೆ ರಿವಿಷನ್ ಮೋಡಲ್ಲಿ ಅಂತಿದ್ರೆ ಕ್ಲಾಸಸ್ ಮಾಡ್ತಕ್ಕಂಥದ್ದು. ಈ ಕ್ಲಾಸಸ್ ಯೂಟ್ಯೂಬಲ್ಲಿ ಡೈಲಿ ಸಾಯಂಕಾಲ 5 ಗಂಟೆಗೆ ವಿಡಿಯೋ ಬರುತ್ತೆ. ಸೊ ಸಾಯಂಕಾಲ 5 ಗಂಟೆಗೆ ನೀವು IC ಟೆಸ್ಟ್ನ ನೋಡ್ಕೋಬಹುದು. ಉಳಿದಂತೆ 6 ಗಂಟೆಗೆ ನಮಗೆ ಅಂತಿದ್ರೆ ಇವಾಗ ರೀಸನಿಂಗ್ ಕ್ಲಾಸಸ್, RPF ಮತ್ತೆ ಅಂತಿದ್ರೆ SSC ಮತ್ತೆ SSC ಕಂಡಕ್ಟ್ ಮಾಡಿದ ಎಲ್ಲ ಎಕ್ಸಾಮ್, SSC GD ಎಸ್ಪೆಷಲಿ ಅವುಗಳಿಗೆ ಸಂಬಂಧಪಟ್ಟ ರೀಸನಿಂಗ್ ಕ್ಲಾಸ್, ಅದು ಕೂಡ ಪ್ರಾಕ್ಟೀಸ್ ಸೆಟ್ 6 ಗಂಟೆಗೆ ಇರುತ್ತೆ. ಅದನ್ನು ಕೂಡ ನೀವು ನೋಡ್ಕೋಬಹುದು. ಸದ್ಯಕ್ಕೆ ಇವೆರಡು ಸಬ್ಜೆಕ್ಟ್ ಬರ್ತಾ ಇದೆ ಯೂಟ್ಯೂಬಲ್ಲಿ, ಚೆನ್ನಾಗಿ ನೋಡ್ಕೊಡ್ರಿ ಸರ್. ಓಕೆ, ಸೊ ಉಳಿದಂತೆ ಇದರದ್ದು PDF ಕಾಪಿ ನಿಮ್ಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಸೊ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ನೀವು PDF ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಸರ್ ಅಂತ ಡೈರೆಕ್ಟ್ ಲಿಂಕ್ ಇರುತ್ತೆ ಅಪ್ಲಿಕೇಶನ್ ಅಲ್ಲಿ, ಇದರ PDF ಹಾಕಿರ್ತೀನಿ, ಇಲ್ಲಿ ಬರೆದಿರ್ತಕ್ಕಂಥ ಅಲ್ಲಿ ಹೋಗಿ ನೀವು ರಿವಿಷನ್ ಮಾಡ್ಕೋಬಹುದು. ಓಕೆ, ಸೊ ನಾವು 25 ಕ್ವಶನ್ಸ್ ಇದಾವೆ. ಇವತ್ತಿನ ಟಾಪಿಕ್ ಯಾವುದಿದೆ ಸರ್ ಅಂತಂದ್ರೆ, ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಯಾವುದು ಭಾರತ ಸಂವಿಧಾನದ ಪ್ರಮುಖ ಭಾಗಗಳು ಮತ್ತು ಅನುಸೂಚಿಗಳು, ಜೊತೆಗೆ ಅಂತಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮರ್ಥಿ ಪಟ್ಟಿ, ಈ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅಂತಂದ್ರೆ 25 ಕ್ವಶನ್ ಇರ್ತಕ್ಕಂಥದ್ದು ಇದೇ ಟಾಪಿಕ್ ಮೇಲೆ. ಅಂದರೆ ಇವೇನಿದೆ ಇವುಗಳ ಮೇಲೆನೆ ನಿಮ್ಗೆ 3 ಟೆಸ್ಟ್ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಇದು ಮೊದಲನೇ ಟೆಸ್ಟ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 2 ಮತ್ತು 3 ಟೆಸ್ಟ್ ಇದೇ ಟಾಪಿಕ್ ಮೇಲೆ ಇರ್ತದೆ. ನೀವು ಚೆನ್ನಾಗಿ ಅಟೆಂಡ್ ಮಾಡಿ ಸರ್. ಓಕೆ, ಸೊ ನಾವು ಬರೀ ಸರ್ ಫಸ್ಟ್ ಕ್ವಶನ್ ಏನಿದೆ ಅಂತ. ಫಸ್ಟ್ ಕ್ವಶನ್ ಸಿಂಪಲ್ ಆಗಿದೆ ಸರ್. ಭಾರತ ಸಂವಿಧಾನದಲ್ಲಿ ಮೂಲತಃ ಎಷ್ಟು ಅನುಚ್ಛೇದಗಳು ಅಂತ ಹೇಳಿದ್ರೆ ಸರ್ ವಿಧಿ, ಆರ್ಟಿಕಲ್ಸ್ಗಳು ಇದ್ದು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಸೊ ವಿಧಿಗಳು ಇದ್ದು ಅಂತ ಹೇಳಿ. ಸೊ ಭಾರತ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲಿ 195 ಆರ್ಟಿಕಲ್ಸ್ ಇದ್ದು ಸರ್. ರೈಟ್, ನಾವು ಪ್ರಸ್ತುತ ಕೇಳಿದ್ರೆ 468 ಆರ್ಟಿಕಲ್ಸ್ ಇದಾವೆ. ಬಟ್ 468 ನಮ್ಗೆ ಯಾವುದೇ ಕಾರಣಕ್ಕೆ ನಂಬರ್ ಸಿಗಲ್ಲ. ಅರೌಂಡ್ ಕೇಳಿದ್ರೆ ಅಷ್ಟಿದಾಗದ. ಬಟ್ ಮೂಲ ಸಂಖ್ಯೆ ಅಂತ ಬಂದಾಗ 395 ಲಾಸ್ಟ್ ಸಂಖ್ಯೆ ಇರ್ತಕ್ಕಂಥದ್ದು ಗೊತ್ತಿರಬೇಕು. ಇದು ಮೂಲ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಭಾಗಗಳ ಬಗ್ಗೆ ಕೇಳಿದ್ರೆ ನೀವು ಮೂಲ ಸಂವಿಧಾನದಲ್ಲಿ 22 ಭಾಗಗಳು ಗೊತ್ತಿರಲಿ. ಮೂಲ ಸಂವಿಧಾನದಲ್ಲಿ ಅನುಸೂಚಿ ಕೇಳಿದ್ರೆ 8 ಗೊತ್ತಿರಲಿ ಸರ್. ಪ್ರಸ್ತುತ 25 ಭಾಗಗಳಿದಾವ. ಅನುಸೂಚಿಗಳ ಕೇಳಿದ್ರೆ ಪ್ರಸ್ತುತ 12 ಇದಾವೆ ಸರ್. ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ರೈಟಾ? ಉಳಿದಂತೆ ಮತ್ತೇನಿಲ್ಲ ಸರ್, ಈ ಕ್ವಶನ್ ಅಲ್ಲಿ ಈ ರೀತಿ ರಿಪೀಟ್ ಆಗ್ಬೋದು, ನೋಡ್ಕೊಡ್ರಿ ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಸರ್. ಸಂವಿಧಾನದಲ್ಲಿ ಅನುಚ್ಛೇದಗಳು ಮತ್ತು ಅನುಸೂಚಿಗಳ ಒಟ್ಟು ಸಂಖ್ಯೆ ಲೆಕ್ಕಾಚಾರ ಸಂಖ್ಯಾವಾರು ಎಷ್ಟಿದೆ ಅಂತ ಜಸ್ಟ್ ಹೇಳಿದ್ದೆ ನಾನು ನಿಮ್ಗೆ. ಏನಂದ್ರೆ 395 ಏನಿದಾವೆ ಸರ್ ಅನುಚ್ಛೇದಗಳು ಇರ್ತಕ್ಕಂಥದ್ದು. ರೈಟಾ? 395 ಇಲ್ಲಿ ಇದೆ. ಬಟ್ ಅನುಸೂಚಿ ಎಷ್ಟಿದಾವೆ ಸರ್ ಅಂದ್ರೆ 12 ಅನುಸೂಚಿ ಇದಾವೆ. ಸೊ ಹಾಗಾಗಿ ಆನ್ಸರ್ ಯಾವ್ದಾಗುತ್ತೆ? ಬಿ ರೈಟ್ ಆಗುತ್ತೆ. 395 ಅನುಚ್ಛೇದ ಓಕೆ, ಬಟ್ 10 ಅನುಸೂಚಿ ಕೊಟ್ಟಿನಲ್ಲಿ ಇದು ರಾಂಗ್ ಆಗುತ್ತೆ. 10 ಅಲ್ಲ ಸರ್, 12 ಅನುಸೂಚಿ ಇದಾವೆ. ಸೊ ಆಪ್ಷನ್ ನಂಬರ್ 2 ಅಂದ್ರೆ ಇಲ್ಲಿ ರೈಟ್ ಆಗುತ್ತೆ. ಇದು ಕೂಡ ಪ್ರಿವಿಯಸ್ ಇಯರ್ಲಿ ಬಂದಿರತಕ್ಕಂಥ ಕ್ವಶನ್ ಗೊತ್ತಿರ್ಬೇಕು ಸರ್. ಸಿಂಪಲ್ ಇದೆ, ಏನಿಲ್ಲ ಸರ್. ಎಡಿಷನಲ್ ಇದಕ್ಕೆ ಸೇರ್ಪಡೆ ಮಾಡಿ ಕೇಳಬಹುದು ಸರ್, ನೋಡ್ಕೊಡ್ರಿ. ಉಳಿದಂತೆ ಕ್ವಶನ್ ನಂಬರ್ 3 ಸರ್. ಕ್ವಶನ್ ನಂಬರ್ 3, ಭಾರತೀಯ ಸಂವಿಧಾನದ ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಸರ್. ಏನನ್ನು ಒಳಗೊಂಡಿದೆ ಸರ್ ಅಂತ ಹೇಳಿದ್ರೆ, ಭಾರತ ಸಂವಿಧಾನದಲ್ಲಿ ಜನರಲ್ ಆಗಿ ಕೇಳಿದಾನೆ ಸರ್. ಭಾಗನ ಕೇಳಬಹುದಾಗಿತ್ತು, ಅನುಸೂಚನೆ ಕೇಳಬಹುದಾಗಿತ್ತು, ಆರ್ಟಿಕಲ್ ಕೇಳಬಹುದಾಗಿತ್ತು. ಸೊ ಇಲ್ಲಿ ಆರ್ಟಿಕಲ್ ಕೇಳಿದಾನೆ. ಏನಂತ ಹೇಳಿದ್ರೆ 300 ಆರ್ಟಿಕಲ್ಸ್ ಇದಾವಂತ, 350 ಆರ್ಟಿಕಲ್ಸ್ ಇದಾವ ಅಂತೇಳಿ, 500 ಆರ್ಟಿಕಲ್ಸ್ ಇದಾವ ಅಂತೇಳಿ. ಇಲ್ಲಿ ಎಷ್ಟು ಇದಾವೆ ಸರ್? 400ಕ್ಕೂ ಹೆಚ್ಚು ಲೇಖನಗಳು ಅಂದ್ರೆ ಅನುಚ್ಛೇದ 6 ವಿಧಿಗಳಿದಾವ ಅಂತ ಅರ್ಥ ಸರ್. ಸೊ 400ಕ್ಕೂ ಪ್ಲಸ್ ಸರ್. ಮತ್ತೆ ಇವಾಗ ಜಸ್ಟ್ 395 ಅಂದಿವಲ್ಲ ಸರ್ ಅಂತ, 395 ಸಂಖ್ಯೆ ಇದೆ ಸರ್. ರೈಟಾ? ಟೋಟಲಿ ನಾವು ಕೌಂಟ್ ಮಾಡಿದಾಗ ನಮ್ಗೆ ಲಾಸ್ಟಿಗೆ ಸಂಖ್ಯೆ ಸಿಗ್ತದೆ 395. ಬಟ್ ಆರ್ಟಿಕಲ್ಸ್ ಇರ್ತಕ್ಕಂಥ ಎಷ್ಟು ಅಂದ್ರೆ 468 ಇದಾವೆ ಸರ್, ಗೊತ್ತಿರ್ಬೇಕು. ಕೆಲವೊಂದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನ್ ಕೇಳ ಸರ್, 450ಕ್ಕೂ ಪ್ಲಸ್ ಅಧಿಕ ಆರ್ಟಿಕಲ್ಸ್ ಇದಾವೆ ಅಂತ ಇದ್ದಾರೆ. ಈ 400 ಬದಲಾಗಿ 450 ಬಂದ್ರು ಕೂಡ ಆನ್ಸರ್ ಏನಾಗುತ್ತೆ ಸರ್? ರೈಟ್ ಆಗ್ತಿತ್ತು, ಗೊತ್ತಿರ್ಬೇಕು. ಸೊ ಜನರಲ್ ಆಗಿ ಕೇಳಿರ್ತಕ್ಕಂಥದ್ದು ನಿಮ್ಗೆ ಒಂದು ಪ್ರಾಪರ್ ಐಡಿಯಾ ಇರಬೇಕು. ಮೂಲ ಸಂವಿಧಾನದಲ್ಲಿ ಕೇಳಿದ್ರೆ ಆರ್ಟಿಕಲ್ ನಂಬರ್ 395 ಸರ್ ಅಷ್ಟೇ. ಈ 395 ಸಂಖ್ಯೆ ಚೇಂಜ್ ಆಗಿಲ್ಲ. ಏನ್ ಚೇಂಜ್ ಆಗುತ್ತೆ ಸರ್ ಅಂದ್ರೆ ಉದಾಹರಣೆ ಹೇಳ್ತೀನಿ ನಾನು. 395 ನಾವು ಓದಿದೀವಿ. ರೈಟಾ? ಮಿಡ್ಲ್ ಆರ್ಟಿಕಲ್ ನಂಬರ್ 21A ಅಂತ ಆಡ್ ಮಾಡಿವಿ. ರೈಟಾ? ಇಲ್ಲಿ 21 ಇದೆ. ಇವಾಗ 21 ಕೌಂಟ್ ಆದ್ಮೇಲೆ ನಾವು 22 ಆರ್ಟಿಕಲ್ ನಂಬರ್ 22 ಅಂತ ಕೌಂಟ್ ಮಾಡ್ಕೋಬೇಕಾಗಿತ್ತು. ಈ 22 ಇಲ್ಲ ಸರ್, ಈ 21A 22 ಅಂತ ಕೌಂಟ್ ಮಾಡ್ಕೊಂತೀವಿ. ಹಿಂಗಂದ್ರೆ 395 ಬದಲಾಗಿ ಇಲ್ಲಿ ಏನ್ ಬರುತ್ತೆ ಸರ್? 396 ಬರುತ್ತೆ. ಬಟ್ 396 ಸಂಖ್ಯೆ ಇಲ್ಲ ಸರ್. ಕೊನೆಗೆ ಸಂಖ್ಯೆ ಇರ್ತಕ್ಕಂಥದ್ದು 395ನೇ. ಸೊ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಏನಿರಲಿ ಸರ್ ಅಂತ ಹೇಳಿದ್ರೆ, ನಾವು ಟೋಟಲ್ ಆರ್ಟಿಕಲ್ಸ್ ನ ಕೌಂಟ್ ಮಾಡ್ಕೊಂಡು ಹೋಗ್ತಾ ಹೋದ್ರೆ ಲಾಸ್ಟ್ 468 ಆರ್ಟಿಕಲ್ಸ್ ಸಿಗ್ತಕ್ಕಂಥದ್ದು. ಇಲ್ಲ ಸರ್ ಅಂತ ಹೇಳಿದ್ರೆ ಇದನ್ನ ಎಡಿಷನಲ್ ಏನು ಬೇಡ ಸರ್ ಅಂದ್ರೆ ಲಾಸ್ಟ್ ಕೊನೆಗೆ ಸಂಖ್ಯೆ ಸಿಗ್ತಕ್ಕಂಥದ್ದು 395 ಸರ್. ಬೆಸ್ಟ್ ಉದಾಹರಣೆ ಹೇಳ್ಬಿಡ್ತೀನಿ, ಇಲ್ಲೇ ತಿಳ್ಕೊಂಡ್ಬಿಡ್ರಿ ಸರ್. ಭಾಗಗಳಿಗೆ ಸಂಬಂಧಪಟ್ಟಿದ್ದು ಕೂಡ ಅಪ್ಲೈ ಆಗುತ್ತೆ. ನಾವು ಇದು ಈ ಕಾನ್ಸೆಪ್ಟ್ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಇದು. ರೈಟಾ? ಆರ್ಟಿಕಲ್ ನಂಬರ್ 1 ಇದೆ, 2 ಇದೆ, 3 ಇದೆ, 4 ಇದೆ ಸರ್. ರೈಟ್? ಓಕೆ ಫೈನ್. ನಾವಿಲ್ಲಿ 4A ಇದೆ ಅಂತ ಅನ್ಕೊಡ್ರಿ ಸರ್, ಎಡಿಷನಲ್ ಆರ್ಟಿಕಲ್. ರೈಟಾ? ಇನ್ನೊಂದು 4B ಇದೆ ಅನ್ಕೊಡ್ರಿ ಸರ್. ಅದಾದ್ಮೇಲೆ 5ನೇ ಆರ್ಟಿಕಲ್ ಇದೆ ಸರ್. ನಮಗೆ ಇವಾಗ ಎಷ್ಟು ಆರ್ಟಿಕಲ್ ಕಾಣ್ತಾ ಇದೆ ಸರ್? 5 ಕಾಣಕತ್ತಾವ. ಕ್ಲಿಯರ್? ರೈಟಾ? ಆದ್ರೆ ಕೌಂಟ್ ಮಾಡಿ ನೋಡ್ರಿ ಸರ್. 1 2 3 4 5 6 7 ಸರ್. ಆರ್ಟಿಕಲ್ ಎಷ್ಟಿದೆ ಸರ್? 7 ಇದಾವೆ. ಬಟ್ ನಂಬರ್ ಎಷ್ಟು ಕಾಣ್ತಾ ಇದೆ ನಮ್ಗೆ? ಇಲ್ಲಿ 5 ಕಾಣ್ತಾ ಇದೆ. ಸೇಮ್ ಹಂಗೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್ ಇದೆ, ಗೊತ್ತಿರಲಿ. ಸಂಖ್ಯೆ ಅಂತ ಬಂದಾಗ ನಮಗೆ ಸಿಗ್ತಕ್ಕಂಥದ್ದೇ 395 ಅಷ್ಟೇ ಸರ್.
ಈ ರೀತಿ ಎಡಿಷನಲ್ ಕೊಟ್ಟಿರ್ತಕ್ಕಂಥ ಏನಿರಲ್ಲ ಎ ಬಿ ಸಿ ಅವೆಲ್ಲ ನಾವು ಕೌಂಟ್ ಮಾಡ್ಕೊಂಡು ಹೋದಾಗ ನಮಗೆ ಸಿಗ್ತಕ್ಕಂಥ ಆರ್ಟಿಕಲ್ 468 ಪ್ಲಸ್ ಸರ್. ಅದಕ್ಕೆ ಕೆಲವು ಬುಕ್ಲಿ 450ಕ್ಕೂ ಪ್ಲಸ್ ಬರ್ಬೋದು. ಸೊ ಇವೆರಡು ಇಂಪಾರ್ಟೆಂಟ್ ಗೊತ್ತಿರಲಿ. ಸೊ ಇವಾಗ ಇದನ್ನ ಬೇಸ್ ಇಟ್ಕೊಂಡ್ರೆ ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇದು ರೈಟ್ ಆನ್ಸರ್ ಆಗುತ್ತೆ. ಇದು ರಿಪೀಟೆಡ್ ಕ್ವಶನ್ ಬರುತ್ತೆ, ಫ್ಯೂಚರ್ ಅಲ್ಲಿ ನಿಮಗೆ ಕೇಳ್ತಾನೆ. ಭಾರತ ಸೇರಿದಂತೆ ಪ್ರಸ್ತುತ ಅನುಚ್ಛೇದಗಳ ಸಂಖ್ಯೆ ರೈಟಾ 395 ಇರಲ್ಲ ಆಪ್ಷನ್ಸ್ ಅಲ್ಲಿ ಏನಿರುತ್ತೆ ಸರ್ ಅಂತಂದ್ರೆ 450ಕ್ಕೂ ಅಧಿಕವಾಗಿದೆ ಅಂತ ಇರ್ತದೆ. ಅವಾಗ ನೀವಂತಂದ್ರೆ ನೋಡ್ಕೊಂಡು ಹತ್ರದಲ್ಲಿ ಯಾವ್ದಿದೆ ಅದನ್ನ ಆನ್ಸರ್ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ಕೌಂಟ್ ಮಾಡ್ತಕ್ಕಂಥ ಇದು ಪಾರ್ಟ್ಸ್ ಗಳಿಗೆ ಕೂಡ ಅಪ್ಲೈ ಆಗುತ್ತೆ. ಪಾಯಿಂಟ್ ಇಟ್ಕೊಡ್ರಿ, ನೆನ್ಪಿಟ್ಕೊಡ್ರಿ ಸರ್ ಅಷ್ಟೇ, ಮತ್ತೇನಿಲ್ಲ. ಮೂಲ ಸಂವಿಧಾನ ಕೇಳಿದ್ರೆ 395, ಇವಾಗ ಕೇಳಿದ್ರೆ 368 ಸರ್, ಅದಕ್ಕಿಂತ ಪ್ಲಸ್ ಬರೀ ಸರ್. ನೆಕ್ಸ್ಟ್ ಏನಿದೆ ಸರ್ ಕ್ವಶನ್ ನಂಬರ್ 4. ಮೂಲ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಭಾಗಗಳು, ಅನುಚ್ಛೇದಗಳು ಮತ್ತು ವಿಧಿಗಳಿವೆ ಸರ್? ಭಾಗಗಳು ಮೂಲ ಸಂವಿಧಾನದಲ್ಲಿ 22, ಅನುಚ್ಛೇದಗಳು 395 ನಾ ಹೇಳಿನಿ, ಆ ಸಂಖ್ಯೆ ಚೇಂಜ್ ಆಗಿಲ್ಲ ಸರ್. ನೆಕ್ಸ್ಟ್ ಅನುಸೂಚಿಗಳು ಎಷ್ಟಿದೆ ಸರ್ ಅಂದ್ರೆ 8. ಇವು ಏನಂತಂದ್ರೆ ಸಂವಿಧಾನ ಜಾರಿಯಾದಾಗ 1950ರಲ್ಲಿ ಸರ್. ಇದು ಕ್ಲಿಯರ್. ನಾವು ಪ್ರೆಸೆಂಟ್ ಎಷ್ಟಿದಾವೆ ಸರ್ ಅಂತಂದ್ರೆ 2024ರಲ್ಲಿ ಇದೀವಿ. ಭಾಗ ಕೇಳಿದ್ರೆ ನಿಮ್ಗೆ 25 ಹಾಕೊಡ್ರಿ. ಅನುಚ್ಛೇದ ಕೇಳಿದ್ರೆ ನಂಬರ್ ಇಷ್ಟೇ ಇದೆ, ಬಟ್ ಕೌಂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅದೇ ಇದೆ, ಭಾಗಗಳು ಕೂಡ ನಂಬರ್ ಅಷ್ಟಿದೆ, ಬಟ್ ನಾವು ಕೌಂಟ್ ಮಾಡಿದಾಗ ಎಷ್ಟಾಗುತ್ತೆ 468 ಪ್ಲಸ್ ಸರ್, ರೈಟಾ. ನೆಕ್ಸ್ಟ್ ಅನುಸೂಚಿಗಳು ಕೇಳಿದ್ರೆ 12 ಗೊತ್ತಿರ್ಬೇಕು ಸರ್. ಅವ್ರು ಯಾವಾಗ ಕೇಳಿದ್ರೆ ಸರ್ ಮೂಲ ಸಂವಿಧಾನ. ನಾವು ಮೂಲ ಸಂವಿಧಾನದಲ್ಲಿ ಎಲ್ಲಿದೆ ಆಪ್ಷನ್ಸ್ ನಂಬರ್ 22, 395, 8 ಎಲ್ಲಿದೆ ನೋಡ್ರಿ ಸರ್ ಆಪ್ಷನ್ಸ್ ಅಲ್ಲಿ ಇದೆ ಸರ್. 22 ಭಾಗಗಳು, 325 ಅನುಚ್ಛೇದಗಳು, 8 ಅನುಸೂಚಿಗಳು. ಸೊ ರೈಟ್ ಆನ್ಸರ್ ಇದಾಗತ್ತೆ ಸರ್, ಆಪ್ಷನ್ ನಂಬರ್ ಎ. ಕ್ಲಿಯರ್. ಇನ್ನು ಉಳಿದಂತೆ ಇವಾಗ ನಿಮಗೆ ಇಲ್ಲಿ ಮೂಲ ಸಂವಿಧಾನದಲ್ಲಿ ಪ್ರಸ್ತುತ ಕೇಳ್ಬಿಟ್ರೆ ಈ ಡಾಟಾ ಹಾಕೋಬೇಕಾಗತ್ತೆ ಸರ್. ಎಡಿಷನಲಿ ಗೊತ್ತಿರ್ಬೇಕು. ಪ್ರಸ್ತುತ ಕೇಳಿದ್ರೆ 25 ಪಾರ್ಟ್, ಇದ್ರ ಬದಲಾಗಿ 395 ಆರ್ಟಿಕಲ್ ಆಪ್ಷನ್ಸ್ ಇದ್ರೆ ಇದನ್ನ ರೈಟ್ ಆಗ್ತದೆ ಸರ್, ಇದು ಸಿಗ್ಲಿಲ್ಲ ಅಂದ್ರೆ. ಅದರ್ವೈಸ್ ನೋ ಪ್ರಾಬ್ಲಮ್ ಸರ್. ಉಳಿದಂತೆ 12 ಅನುಸೂಚಿ ಅಂದ್ರೆ ಇದೇ ಇದೆ. ಕ್ಲಿಯರ್. ಇದು ಕ್ಲಿಯರ್ ಆಗಿದೆ ಅನ್ಕೊಂಡ್ರಿ. ನಾವು ಮೂಲ ಸಂವಿಧಾನ ಕೇಳಿದ್ರೆ ಇದನ್ನ ಹಾಕ್ರಿ, ಪ್ರಸ್ತುತ ಕೇಳಿದ್ರೆ ಇದನ್ನ ಹಾಕೊಡ್ರಿ ಸರ್. ಕ್ಲಿಯರ್. ಬರೀ ಸರ್ ಮುಂದಕ್ಕೆ, ಮುಂದಿನ ಬರೀ ಸರ್. ಕ್ವಶನ್ ನಂಬರ್ ಯಾವ್ದಿದೆ 5. ಕ್ವಶನ್ ನಂಬರ್ 5 ಅಲ್ಲಿ ಏನ್ ಹೇಳ್ತದೆ, ಭಾರತೀಯ ಸಂವಿಧಾನವು ಈ ಕೆಳಗಿನ ದಾಸನ ಒಳಗೊಂಡಿದೆ. ಏನನ್ನು ಒಳಗೊಂಡಿದೆ ಅಂತ ಭಾರತೀಯ ಸಂವಿಧಾನ ಸೇಮ್ ಕ್ವಶನ್ ಇದೆ, ಬಟ್ ಡಿಫ್ರೆಂಟ್ ಎಕ್ಸಾಮ್ ಅಲ್ಲಿ ಬರ್ತದೆ. ಏನ್ ಒಳಗೊಂಡಿದೆ ನೋಡ್ಕೊಳ್ಳಿ ಸರ್. ಇಲ್ಲಿ ನೋಡಿ ಆರ್ಟಿಕಲ್ಸ್ ಅಂದ್ರೆ ಆಪ್ಷನ್ಸ್ ಬೇರೆ ಬೇರೆ ಇದಾವೆ. 371, 372, 381. ನಮಗೆ ಬರೀ ಆರ್ಟಿಕಲ್ ಗೊತ್ತಿದ್ರೆ ಆನ್ಸರ್ ಹಾಕ್ಬೋದು. ಆರ್ಟಿಕಲ್ ಎಷ್ಟಿದೆ ಸರ್ 395 ಸರ್. ಇದು ಒಂದೇ ಆಪ್ಷನ್ಸ್ ಅಲ್ಲಿ. ಮುಂದಿನ ನೋಡಕ್ ಹೋಗ್ಬಿಟ್ರೆ ಸರ್ 22 ಭಾಗ ಹೇಳಿದ್ದೆ, 12 ಅನುಸೂಚಿಗಳು. ಇವಾಗ ಇದು ಪ್ರಸ್ತುತದ ಆಯ್ತು, ನಿಮಗೆ ಗೊತ್ತಿರ್ಬೇಕು ರೈಟ್. ಯಾಕೆ 12 ಅನುಸೂಚಿಗಳು ಇವಾಗ ಪ್ರೆಸೆಂಟ್ ಇರ್ತಕ್ಕಂಥ ರೈಟ್. ಆಪ್ಷನ್ ನಂಬರ್ 1 ರೈಟ್ ಆನ್ಸರ್ ಆಗುತ್ತೆ. ಮತ್ತೆ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಈ ಆರ್ಟಿಕಲ್ 395 ಮೂಲ ಸಂವಿಧಾನದಲ್ಲಿ ಇರತಕ್ಕಂಥ ಸಂಖ್ಯೆ ಅದೇ ಅದ. ಎಡಿಷನಲ್ ಏನು ಬೇಡ ಸರ್. 395 ಆರ್ಟಿಕಲ್ಸ್, 22 ಭಾಗಗಳು, 12 ಅನುಸೂಚಿಗಳು ಪ್ರೆಸೆಂಟ್ ಇರ್ತಕ್ಕಂಥದ್ದು. ಕ್ಲಿಯರ್. ನಾವು ನೆಕ್ಸ್ಟ್ ಕ್ವಶನ್ಗೆ ಬರ್ರಿ ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ಸರ್, ಸಂವಿಧಾನದಲ್ಲಿ ಒಟ್ಟು ಅನುಸೂಚಿಗಳ ಸಂಖ್ಯೆ ಜಸ್ಟ್ ಮಾಡಿ. ಒಟ್ಟು ಅನುಸೂಚಿಗಳ ಸಂಖ್ಯೆ ಎಷ್ಟಿದೆ ಸರ್? 12 ಅನುಸೂಚಿಗಳಿದಾವೆ ರೈಟಾ. ಮೂಲ ಸಂವಿಧಾನದಲ್ಲಿ ಕೇಳಿದ್ರೆ ಪಾಯಿಂಟ್ ಗೊತ್ತಿರ್ಬೇಕು. ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳು ಇದ್ವು ಸರ್. ಎಡಿಷನಲಿ ಎಷ್ಟು ಎಕ್ಸ್ಟ್ರಾ ಆಡ್ ಮಾಡಿವಿ ಅಂತಂದ್ರೆ 4 ಆಡ್ ಮಾಡಿವಿ ಗೊತ್ತಿರ್ಬೇಕು. ಯಾವುದು 9, 10, 11, 12 ಸರ್. ಪಾಯಿಂಟ್ ಕ್ಲಿಯರ್. ಇದಕ್ಕೆ ಸಂಬಂಧಪಟ್ಟ ಮುಂದೆ ಕ್ವಶನ್ ಬರ್ತಾ ಗೊತ್ತಿರ್ಬೇಕು. ನಾವು ಬರ್ಕೊಡ್ರಿ ಸರ್ 9ನೇ ಅನುಸೂಚಿ ಏನಿದೆ ಸರ್, ಭೂ ಸುಧಾರಣೆಗೆ ಸಂಬಂಧಪಟ್ಟ ಸರ್. ಯಾವುದು ಭೂ ಸುಧಾರಣೆ ರೈಟಾ. ನೆಕ್ಸ್ಟ್ 10 ಸರ್, ಪಕ್ಷಾಂತರ ನಿಷೇಧ ಕಾಯ್ದೆ ಸರ್. ಪಕ್ಷಾಂತರ ನಿಷೇಧ ಕಾಯ್ದೆ ಸರ್ ರೈಟಾ. ನೆಕ್ಸ್ಟ್ ಸರ್ ಕಾಯ್ದೆ ರೈಟ್. ನೆಕ್ಸ್ಟ್ 11 ಸರ್ ಪಂಚಾಯತಿಗಳು ರೈಟಾ. ನೆಕ್ಸ್ಟ್ 12 ಮುನ್ಸಿಪಾಲಿಟಿ ಸರ್. ಇವು 4 ಅನುಸೂಚಿಗಳನ್ನು ನಾವು ಎಕ್ಸ್ಟ್ರಾ ಆಡ್ ಮಾಡಿರ್ತೇವೆ. ಸೊ ಎಕ್ಸ್ಟ್ರಾ ಆಡ್ ಮಾಡಿ ಅಂದ್ರೆ ಯಾವತ್ತು ತಿದ್ದುಪಡಿ ಮೂಲಕ ಆಡ್ ಮಾಡಿ ಅಂತ ಕೇಳ್ತಾರೆ, ನಿಮಗೆ ಗೊತ್ತಿರ್ಬೇಕು ಸರ್. ಭೂ ಸುಧಾರಣೆ ಸರ್, ಮೊದಲನೆಯ ಸಂವಿಧಾನಿಕ ತಿದ್ದುಪಡಿ ಸರ್. ಫಸ್ಟ್ ಹಾಕೊಡ್ರಿ ಸರ್. ಯಾವ್ದಂದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1951 ನಲ್ಲಿ ಸರ್. ಯಾವುದು ಭೂ ಸುಧಾರಣೆ 9ನೇ ಅನುಸೂಚಿ ಆಡ್ ಮಾಡಿರ್ತಕ್ಕದ್ದು. ಇನ್ನು 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಉಪಬಂಧ. ಇದನ್ನ ನಾವು ಅಂತಂದ್ರೆ 52ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ 1985ರಲ್ಲಿ ಆಡ್ ಮಾಡಿವಿ. ಪಾಯಿಂಟ್ ಗೊತ್ತಿರ್ಲಿ ಸರ್. ಉಳಿದಂತೆ 11ನೇ ಅನುಸೂಚಿ ಪಂಚಾಯತಿಗಳಿಗೆ ಸಂಬಂಧಪಟ್ಟ ಇರ್ತಕ್ಕಂಥ ಸರ್. ಇದನ್ನ ಯಾವ್ದ್ರ ಮೂಲಕ ಆಡ್ ಮಾಡಿವಿ ಸರ್ ಅಂತ ಹೇಳಿದ್ರೆ 73ನೇ ಸಂವಿಧಾನಿಕ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಆಡ್ ಮಾಡಿರ್ತಕ್ಕದ್ದು. ಉಳಿದಂತೆ ಮುನ್ಸಿಪಾಲಿಟಿ ಏನಿದಿಲ್ಲ ಇದನ್ನ ನಾವು ಯಾವ್ದ್ರ ಮೂಲಕ ಆಡ್ ಮಾಡಿವಿ ಸರ್ ಅಂತಂದ್ರೆ 74ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಸರ್. ಇವು ತಿದ್ದುಪಡಿಗಳಿಗೆ ಸಂಬಂಧಪಟ್ಟಿದೆ ಅನುಸೂಚಿ ಎಕ್ಸ್ಟ್ರಾ ಆಡ್ ಮಾಡಿರ್ತಕ್ಕದ್ದು. ಇದ್ರ ಬಗ್ಗೆ ನಿಮಗೆ ಕ್ವಶನ್ ಕೇಳಬಹುದು, ಇದನ್ನು ನೋಡ್ಕೊಡ್ರಿ ಸರ್. ಉಳಿದಂತೆ ಈ ವಿಚಾರಗಳು ಗೊತ್ತಿರಲಿ ಸರ್. ಎಡಿಷನಲ್ ಪಾಯಿಂಟ್ ಇವಾಗ ಅನುಸೂಚಿಗಳಿಗೆ ಸಂಬಂಧಪಟ್ಟಂತೆ ಬಂದಿರೋದ್ರಿಂದ ಪಾಯಿಂಟ್ ಗೊತ್ತಿರಬೇಕು. ಈ 11ನೇ ಅನುಸೂಚಿಯಲ್ಲಿ ಒಟ್ಟು 29 ವಿಷಯಗಳನ್ನು ಒಳಗೊಂಡಿದೆ. 12ನೇ ಅನುಸೂಚಿ ಒಟ್ಟು 18 ವಿಷಯಗಳನ್ನು ಒಳಗೊಂಡಿದೆ. ಇವೆರಡು ಬಿಂದುಗಳು ನಿಮಗೆ ಗೊತ್ತಿರಬೇಕು ಎಕ್ಸಾಮ್ ದೃಷ್ಟಿಯಿಂದ ಸರ್. ಉಳಿದಂತೆ ಏನಿಲ್ಲ ಸರ್. ಸಂವಿಧಾನದಲ್ಲಿ ಒಟ್ಟು ಅನುಸೂಚಿಗಳ ಸಂಖ್ಯೆ 12 ಸರ್. ಇದು ಪ್ರಸ್ತುತ ರೈಟ್. ಮೂಲ ಸಂವಿಧಾನದಲ್ಲಿ ಕೇಳಿದ್ರೆ 8 ಗೊತ್ತಿರಲಿ ಸರ್. ಸೊ 4 ಎಕ್ಸ್ಟ್ರಾ ಆಡ್ ಮಾಡಿವಿ. ಆ 4 ಹೇಳಿದೀನಿ ಯಾವ ತಿದ್ದುಪಡಿ ಮೂಲಕ ಆಡ್ ಮಾಡಿವಿ.
ಮತ್ತೆ 11 ಮತ್ತು 12 ಏನ್ 4 ಏನು ಎಕ್ಸ್ಟ್ರಾ ಆಡ್ ಮಾಡಿವಲ್ಲ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಇವುಗಳ ಬಗ್ಗೆ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಡ್ರಿ. ಉಳಿದಂತೆ 11ನೇ ಅನುಸೂಚಿಯಲ್ಲಿ 29 ಸಬ್ಜೆಕ್ಟ್ಸ್ ಇರ್ತಕ್ಕಂಥದ್ದು, 12ನೇ ಅನುಸೂಚಿಯಲ್ಲಿ 18 ಸಬ್ಜೆಕ್ಟ್ಸ್ ಇರ್ತಕ್ಕಂಥದ್ದು. ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ ಸರ್, ರೈಟ್. ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಕ್ವಶನ್ ಇರ್ತಲ್ಲ 2-3ನೇ ಟೆಸ್ಟ್ ಅಲ್ಲಿ, ಅಲ್ಲಿ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ನೆಕ್ಸ್ಟ್ ಕ್ವಶನ್ ಇದೆ ಸರ್, ಕ್ವಶನ್ ನಂಬರ್ 7. ಭಾರತೀಯ ಸಂವಿಧಾನವನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಹೆಂಗ್ ವಿಂಗಡಣೆ ಮಾಡಿದ್ರೆ ಭಾರತ ಸಂವಿಧಾನ ಆಪ್ಷನ್ಸ್ ಇಲ್ಲಿ ಆರ್ಟಿಕಲ್ ಕೇಳಬಹುದಾಗಿತ್ತು, ಅನುಸೂಚನೆ ಕೇಳಬಹುದಾಗಿತ್ತು, ಬೇರೆ ಬೇರೆ ರೀತಿ ಕೇಳಬಹುದು. ರೈಟಾ? ಯಾಕೆ ಭಾಗಗಳ ಕೇಳಿದ ಅನ್ಸರ್ 16 ಭಾಗ, 22 ಭಾಗ, 24 ಭಾಗ, 25 ಭಾಗಗಳು ಸರ್. ಇವಾಗ ಭಾರತ ಸಂವಿಧಾನವನ್ನು ಈ ಕೆಳಗಂತೆ ವಿಂಗಡಿಸಲಾಗಿದೆ. ಕ್ವಶನ್ ಬಂದಿದೆ, ಆನ್ಸರ್ ಹೆಂಗಾಗ ಸರ್? ಪ್ರಸ್ತುತ ಕೇಳಿದ್ರೆ 25 ಪಾರ್ಟ್ಸ್ ಇದೆ ಸರ್ ಆಪ್ಷನ್ ನಂಬರ್ಲಿ. ನಾವು 22 ಸಂಖ್ಯೆನೇ ಇದೆ ಸರ್. ಈ ರೀತಿ ಕ್ವಶನ್ಸ್ ಗ್ರೇಸ್ ಮಾರ್ಕ್ಸ್ ಕೊಡಬಹುದು, ಇಲ್ಲ ಅಂತಂದ್ರೆ ರೋಮನ್ ಅಂಕಿಯಲ್ಲಿ ಕೇಳ್ತಾನೆ ಸರ್. ಏನು ರೈಟಾ? ನಿಮಗೆ ಕ್ವಶನ್ ಈ ರೀತಿ ಬರೋದಿಲ್ಲ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಬಂದ್ರೆ 2 ಆಪ್ಷನ್ಸ್ ಅಲ್ಲಿ ಯಾವ್ದಾರ ಒಂದಿರುತ್ತೆ ಸರ್. 2 ಆಪ್ಷನ್ಸ್ ಇದ್ದಾಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾನೆ. ಕ್ವಶನ್ ಕೇಳಿರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ. ಸೊ ಪ್ರಸ್ತುತ ಭಾರತ ಸಂವಿಧಾನ ಎಷ್ಟು ಭಾಗಗಳಿದಾವೆ ಅಂದ್ರೆ 25 ಭಾಗಗಳಾಗ್ತವೆ ಸರ್. ಮೂಲ ಸಂವಿಧಾನ ಕೇಳಿದ್ರೆ 22 ಭಾಗಗಳಾಗ್ತವೆ. ಭಾರತ ಸಂವಿಧಾನಿಗೆ ನಾವು ವಿಂಗಡಣೆ ಮಾಡಿವಿ ಸರ್ ಅಂತಿದ್ರೆ 25 ಭಾಗಗಳು ಸರ್. ಪ್ರೆಸೆಂಟ್ ಆನ್ಸರ್ ಪ್ರಕಾರ ಗೊತ್ತಿರಲಿ ಸರ್. ಉಳಿದಂತೆ ಇದನ್ನ ಏನಾದ್ರು ರೋಮನ್ ಸಂಖ್ಯೆಯಲ್ಲಿ ಕೇಳ್ಬಿಟ್ರೆ ನಮಗೆ ಕೊನೆಯಲ್ಲಿ ಏನಿದೆ ಸರ್, ಜಸ್ಟ್ ಆರ್ಟಿಕಲ್ ಸಂಬಂಧಪಟ್ಟ ಕೌಂಟ್ ಮಾಡಿದಲ್ಲ, ಲಾಸ್ಟ್ ನಮಗೆ ಏನ್ ಸಿಗ್ತದೆ 395 ನಂಬರೇ, ಮತ್ತೆ 468 ಸಿಗಲ್ಲ. ಹಂಗ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ 25 ಭಾಗಗಳಿದಾವೆ ಇಲ್ಲಿ. ಬಟ್ ನಮ್ಗೆ ಕೊನೆಯಲ್ಲಿ 25 ಅಂತೇಳಿ ನಂಬರ್ ಸಿಗಲ್ಲ ಸರ್. ರೋಮನ್ ಅಂಕಿಯಲ್ಲಿ ಏನ್ ಸಿಗುತ್ತೆ ಸರ್ ಅಂತಿದ್ರೆ ನಮ್ಗೆ 22 ಅಂತಾನೆ ಸಿಗುತ್ತೆ ಸರ್. ಈ ರೀತಿ ಬಂದಾಗ ನಾವು 22 ಪಾರ್ಟ್ಸ್ ಅಲ್ಲಿ ಆಡ್ ಮಾಡಿ ಅಂತ ಹೇಳ್ಬೋದು. ಸೊ ಈ ಕ್ವಶನ್ ಇಂದ ನಾವು ಕಲ್ಕೊಳ್ಳೋದು ಏನ್ ಸರ್ ಅಂತಿದ್ರೆ 2 ವಿಷಯಗಳು ಸಿಂಪಲ್ ಆಗಿ ಇಟ್ಕೊಳ್ತೀವಿ ಸರ್. ಈ ರೀತಿ ಕ್ವಶನ್ ಬಂದಾಗ ಒಂದು ಪ್ರಸ್ತುತ ಕೇಳಿರ್ತಾನ, ಇಲ್ಲ ಮೂಲ ಕೇಳಿರ್ತಾನೆ ಸರ್. ಏನು ಕೇಳಿಲ್ಲ 2 ಕೊಟ್ಟ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾ, ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ ಸರ್. ರೈಟ್? ನೀವು ಪ್ರಸ್ತುತ ಜನರಲ್ಗೆ 25 ಪಾರ್ಟ್ಸ್ ಆಡ್ ಮಾಡೋಕೆ ಟ್ರೈ ಮಾಡ್ರಿ ಸರ್. ಪಾಯಿಂಟ್ ಕ್ಲಿಯರ್? ಕ್ವಶನ್ ಮೇಲೆ ಡಿಪೆಂಡ್ ಇರ್ತದೆ. The Constitution of India is divided into following 25 parts ಅಲ್ಲಿ ಪ್ರೆಸೆಂಟ್ ಅಲ್ಲಿ. ರೈಟ್? ನೆಕ್ಸ್ಟ್ ಬರ್ರಿ ಸರ್. ನಾವು ಆನ್ಸರ್ ಏನು ಹಾಕೋಬಹುದು ಸರ್ ಇದಕ್ಕಂತಂದ್ರೆ ಗ್ರೇಸ್ ಮಾರ್ಕ್ಸ್ ಬರ್ಬೋದು ಈ ರೀತಿ ಆಪ್ಷನ್ಸ್ ಇರಿದಾಗ. ಇಲ್ಲ ಸರ್ ಅಂತ ಹೇಳಿದ್ರೆ ನಮ್ಮ 90 ಅಂದ್ರೆ ವೇಟೇಜ್ ಇರ್ತಕ್ಕಂಥದ್ದು 25 ಪಾರ್ಟ್ಸ್. ರೈಟ್? ನೆಕ್ಸ್ಟ್ ಬರ್ರಿ ಸರ್, ಯಾವ್ದೇ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಏನ್ ಹೇಳ್ತಾ ಇದೆ? ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಉಪಬಂಧವನ್ನು ಕಲ್ಪಿಸ್ತಕ್ಕಂಥದ್ದು, ಅಂದ್ರೆ ಪೌರತ್ವದ ಕೊಡೆ ಸಿಟಿಜನ್ಶಿಪ್ ಬಗ್ಗೆ ಮಾತಾಡತ್ತ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಸೊ ಪೌರತ್ವಕ್ಕೆ ಸಂಬಂಧಪಟ್ಟದೆ ಪಾರ್ಟ್ ನಂಬರ್ 2 ಇದೆ ಸರ್. ಎಲ್ಲಿದೆ ಪಾರ್ಟ್ ನಂಬರ್ 2 ಅಲ್ಲಿ? ಆಪ್ಷನ್ ನಂಬರ್ ಯಾವ್ದಂದ್ರೆ ಸಿ ರೈಟ್ ಆನ್ಸರ್ ಆಗುತ್ತೆ ಸರ್. ಸೊ ಪಾರ್ಟ್ ನಂಬರ್ 2 ಅಲ್ಲಿ ಏನಿದೆ ಸರ್ ಅಂದ್ರೆ ಆರ್ಟಿಕಲ್ ನಂಬರ್ ನಿಮ್ಗೆ 5ರಿಂದ ಆರ್ಟಿಕಲ್ ನಂಬರ್ 11 ಗೊತ್ತಿರ್ಬೇಕು ಸರ್. ಸೊ ಆರ್ಟಿಕಲ್ ಕೇಳಬಹುದು, ನಿಮ್ಗೆ ಗೊತ್ತಿರಲಿ. ಪಾರ್ಟ್ ನಂಬರ್ 2 ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತದೆ. ಪೌರತ್ವ ಅಂತ ಬಂದಾಗ ಭಾರತಕ್ಕೆ ಯಾವ ರೀತಿಯ ಪೌರತ್ವ ಸರ್? ಏಕ ರೀತಿಯ ಪೌರತ್ವ ಇರತಕ್ಕಂಥದ್ದು. ಈ ಪೌರತ್ವ ಕಾನ್ಸೆಪ್ಟ್ ಎಲ್ಲಿಂದ ತಗೊಂಡಿವಿ ಸರ್? ನಾವಂದ್ರೆ ಬ್ರಿಟನ್ ಸಂವಿಧಾನದಿಂದ. ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ಸರ್. ಏಕ ರೀತಿಯ ಪೌರತ್ವ ಇದೆ ಭಾರತದಲ್ಲಿ. ರೈಟಾ? ನೆಕ್ಸ್ಟ್ ಇನ್ನೇನಿದೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ 5 ಆರ್ಟಿಕಲ್ ಗೊತ್ತಿರಲಿ. ಉಳಿದಂತೆ ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಸರ್, ಬಹಳ ಇಂಪಾರ್ಟೆಂಟ್ ಇದೆ ಸರ್. ಯಾವುದು? ಕಾನೂನು ಮಾಡ್ತಕ್ಕಂಥ ಅಧಿಕಾರ. ಕಾನೂನು ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಸರ್ ಅಂತಿದ್ರೆ ಸಂಸತ್ತಿಗಿದೆ ಸರ್. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು, ಪದೇ ಪದೇ ಕೇಳ್ತಾನೆ. ಸೊ ನಾಗರಿಕತ್ವ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಕೇವಲ ಭಾರತೀಯ ಪಾರ್ಲಿಮೆಂಟ್ ಇದೆ, ಗೊತ್ತಿರ್ಬೇಕು. ಸೊ ಭಾರತೀಯ ಪಾರ್ಲಿಮೆಂಟ್ಗೆ ಯಾವ ವಿಧಿ ಯಾವ ಆರ್ಟಿಕಲ್ ವಿಧಿ ಅವು ಮೀನ್ಸ್ ಪವರ್ ಕೊಡ್ತದೆ ಪಾರ್ಲಿಮೆಂಟ್ ಅಂದ್ರೆ ವಿಧಿ 11 ಸರ್. ಇದು ಪದೇ ಪದೇ ಕ್ವಶನ್ ಕೇಳಂಗ್ ಗೊತ್ತಿರ್ಬೇಕು. ಭಾರತ ಸಂವಿಧಾನದ ಭಾಗ 2 ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಮಾತಾಡುತ್ತ. ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಭಾರತೀಯ ಸಂಸತ್ತಿಗೆ ಮಾತ್ರ ಇದೆ. ಭಾರತೀಯ ಸಂಸತ್ತಿಗೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ತಕ್ಕಂಥ ಅಧಿಕಾರವನ್ನು ಭಾರತ ಸಂವಿಧಾನದ 11ನೇ ವಿಧಿ ಇಟ್ ಮೀನ್ಸ್ ಪವರ್ ಕೊಡ್ತಕ್ಕಂಥದ್ದು. ಈ 11ನೇ ವಿಧಿಯನ್ನೇ ಬಳಸಿ ನಾವು ಏನ್ ಮಾಡಿದ್ವಿ ಸರ್ ಅಂದ್ರೆ ಭಾರತೀಯ ಪಾರ್ಲಿಮೆಂಟ್ 1955ರಲ್ಲಿ ಒಂದು ಕಾಯ್ದೆ ತಂದು ಸರ್. ಅದನ್ನೇ ಪೌರತ್ವ ಕಾಯ್ದೆ ಅಂತ ಕರಿತೀವಿ ನಾವು. ಯಾವುದು? ಪೌರತ್ವ ಕಾಯ್ದೆ ಸರ್. ಈ ಪೌರತ್ವ ಕಾಯ್ದೆ ಇದುವರೆಗೆ 6 ಬಾರಿ ಅಮೆಂಡ್ಮೆಂಟ್ ಮಾಡಿವಿ. ಅದನ್ನ ನಾವು 2019 ಅಲ್ಲಿ ಲಾಸ್ಟ್ ಟೈಮ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಮಾಡಿರ್ತಕ್ಕಂಥ. ರೈಟಾ? ಅದ್ರ ಬಗ್ಗೆ ಮತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ನೋಡೋಣ. ಯಾಕಂದ್ರೆ ಪ್ರೆಸೆಂಟ್ ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಪಬ್ಲಿಷ್ ಮಾಡಿರ್ತಕ್ಕಂಥ ಗೌರ್ಮೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಮುಂದಕ್ಕೆ ನೋಡೋಣ ಸರ್ ಇದ್ರ ತಿದ್ದುಪಡಿ ಏನಾಗಿದೆ ಅಂತ 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ. ಯಾಕೆ ಪಾರ್ಟ್ ನಂಬರ್ 2 ಸಂಬಂಧಪಟ್ಟ ಟೆಸ್ಟ್ ತಗೊಂಡ್ಬರ್ತೀನಿಲ್ಲ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತೆ ಸದ್ಯಕ್ಕೆ ಇಷ್ಟು ಪಾಯಿಂಟ್ ಗೊತ್ತಿರಲಿ. ಏನ್ ನೆನ್ಪಿಟ್ಕೋಬೇಕು ಸರ್ ಅಂತಂದ್ರೆ ಪಾರ್ಟ್ ನಂಬರ್ 2 ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಏಕರೀತಿಯ ಪೌರತ್ವ ಭಾರತದಲ್ಲಿ ಬ್ರಿಟನ್ ಸಂವಿಧಾನ ಸೋರ್ಸಸ್ ಅಂದ್ರೆ ಅಲ್ಲಿಂದ ಆ ಮಾಡೆಲ್ ನಾವು ಅಲ್ಲಿಂದ ಅಳವಡಿಸ್ಕೊಂಡಿರ್ತೀವಿ. ಏಕ ಪೌರತ್ವ ನಾವು ಪೌರತ್ವಕ್ಕೆ ಸಂಬಂಧಪಟ್ಟ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಪಾರ್ಲಿಮೆಂಟ್ ಇದೆ. ಪಾರ್ಲಿಮೆಂಟ್ ಯಾವ ಆರ್ಟಿಕಲ್ ಕೊಡುತ್ತೆ ಅಂದ್ರೆ 11ನೇ ಆರ್ಟಿಕಲ್ ಕೊಡ್ತಕ್ಕಂಥದ್ದು. ಸೊ ಈ ಆರ್ಟಿಕಲ್ ಬಳಸಿ 1955ರಲ್ಲಿ ಪೌರತ್ವ ಕಾಯ್ದೆ ಅಂತಂದೀವಿ. ಇದೇ ಕಾಯ್ದೆ ಏನಂತಿದ್ರೆ ನಾವು ಪೌರತ್ವ ಯಾರಿಗೆ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟದೆ ಭಾರತೀಯ ಪೌರತ್ವಕ್ಕೆ ಸಂಬಂಧಪಟ್ಟದೆ ಯಾರಿಗೆ ಕೊಡಬೇಕು ಮತ್ತು ಆ ಪೌರತ್ವವನ್ನು ಹೆಂಗೆ ಕಸ್ಕೋಬೇಕು ಅನ್ನೋ ವಿಧಾನ ಬಗ್ಗೆ ಮಾತಾಡ್ತಕ್ಕಂಥದ್ದು. ಇದರಲ್ಲೇ ಇದುವರೆಗೆ 6 ಬಾರಿ ತಿದ್ದುಪಡಿ ಮಾಡಿವಿ. ಲಾಸ್ಟ್ ಟೈಮ್ 2019 ಅಲ್ಲಿ ತಿದ್ದುಪಡಿ ಮಾಡಿವಿ. ಅದನ್ನೇ ನಾವು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟ ಉಪಬಂಧಗಳು ನಾವು ಪಾರ್ಟ್ ನಂಬರ್ 2 ಟೆಸ್ಟ್ ಬಿಡಿಸ್ತೀವಲ್ಲ ಅಲ್ಲಿ ನೋಡ್ಕೊಳ್ಳೋಣ ಸರ್. ಇಷ್ಟು ನೆನ್ಪಿಟ್ಕೊಟ್ರಿ ಸದ್ಯಕ್ಕೆ ಸರ್. ಎಡಿಷನಲಿ ಮತ್ತೆ ಇನ್ನೇನು ಬೇಡ ಸರ್. ಪೌರತ್ವ ಅನ್ನೋದು ಕೂಡ ಇದು ನಿಮ್ದು ಅಂದ್ರೆ ಒಂದು ಹಕ್ಕಾಗಿದೆ ಸರ್.
ಹೆಂಗ್ ಹಕ್ಕಾಗಿದೆ ಅಂದ್ರೆ ಯಾರು ಭಾರತೀಯ ಪೌರತ್ವ ಪಡ್ಕೊಂಡಿರ್ತಾರಲ್ಲ, ಭಾರತೀಯ ಪೌರರು ಯಾರಾಗಿರ್ತಾರಲ್ಲ, ನಾಗರಿಕರು ಯಾರಾಗಿರ್ತಾರಲ್ಲ, ಅವರಿಗೆ ಮೂಲಭೂತ ಹಕ್ಕುಗಳಲ್ಲಿ ಕೆಲವೊಂದು ವಿಶೇಷ ಪ್ರಾವಿಷನ್ಸ್ ಇದಾವೆ, ಗೊತ್ತಿರ್ಬೇಕು ಸರ್. ರೈಟಾ? ಕೆಲವೊಂದು ಮೂಲಭೂತ ಹಕ್ಕು ಅಂತ ಬಂದಾಗ ಕೆಲವರು ವಿದೇಶಿ ನಾಗರಿಕರಿಗೆ ಅಪ್ಲೈ ಆಗತ್ತಾ, ಭಾರತೀಯರಿಗೆ ಕೂಡ ಅಪ್ಲೈ ಆಗತ್ತಾ. ಯಾವಾಗ ನಾವು ಭಾರತೀಯರು ಅನ್ಕೋತೀವಿ ನಮ್ಗೆ ಕೆಲವೊಂದು ಸ್ಪೆಷಲ್ ಪ್ರಾವಿಷನ್ಸ್ ಇದಾವೆ ಸರ್. ಹಂಗ ಆ ಸ್ಪೆಷಲ್ ಪ್ರಾವಿಷನ್, ಸ್ಪೆಷಲ್ ಹಕ್ಕುಗಳನ್ನು ಪಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಪೌರತ್ವ ಇರ್ಬೇಕು. ಸೊ ಪೌರತ್ವ ಕೂಡ ಒಂದು ಹಕ್ಕು ರೀತಿ, ಅಂದ್ರೆ ನಿಮ್ಗೆ ಆ ಮೂಲಭೂತ ಹಕ್ಕುಗಳನ್ನು ಸ್ಪೆಷಲ್ ಆಗಿ ಅನುಭವಿಸಕ್ಕೆ ಒಂದು ಪವರ್ ಅನ್ನು ಕೊಡ್ತಕ್ಕಂಥದ್ದೇ ಪೌರತ್ವ. ಈ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ಸರ್. ಇದು ಕ್ವಶನ್ ಕೇಳಿದಾನೆ. ಓಕೆ, ಉಳಿದಂತೆ ಏನಿದೆ ಸರ್, ಭಾಗ ನಂಬರ್ 1 ಅಲ್ಲಿ ಭಾರತ ಭೂಪ್ರದೇಶ ಮತ್ತು ಭಾರತ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ಮಾತಾಡ್ತಕ್ಕಂಥದ್ದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಇನ್ನು ಭಾಗ ನಂಬರ್ 3 ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆರ್ಟಿಕಲ್ ಕೇಳ್ತಾನೆ ಭಾಗ ನಂಬರ್ 1ರಲ್ಲಿ 1ರಿಂದ 4ರವರೆಗೆ. ಭಾಗ ನಂಬರ್ 3ಯಲ್ಲಿ ಆರ್ಟಿಕಲ್ ನಂಬರ್ 12 ಇಂದ ಹಿಡಿದು ನಿಮ್ಗೆ ಗೊತ್ತಿರಬೇಕು 35 ಅಲ್ಲಿ ಒಟ್ಟು 6 ಫಂಡಮೆಂಟಲ್ ರೈಟ್ಸ್ ಇದಾವೆ, ಗೊತ್ತಿರಲಿ ಸರ್. ಇನ್ನ ಭಾಗ ನಂಬರ್ 4 DPSP ಸರ್. DPSP ಸರ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನಾವು ಇಲ್ಲಿ ಆರ್ಟಿಕಲ್ ಕೇಳಿದ್ರೆ ಗೊತ್ತಿರ್ಬೇಕು ನಿಮ್ಗೆ 37 ಇಂದ ಹಿಡಿದು ಆರ್ಟಿಕಲ್ ನಂಬರ್ 36 ಇಂದ, ಸಾರಿ ಯಾವ್ದಿದೆ ಸರ್ ಅಂದ್ರೆ 36 ಹಾಕೊಡ್ರಿ ಸರ್. ಆರ್ಟಿಕಲ್ ನಂಬರ್ 36 ಇಂದ 51 ವರೆಗೆ ಇರತಕ್ಕಂಥದ್ದು. ಸೊ ನಾವು 1, 2, 3, 4 ಸೊ ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಸ್ ಎಲ್ಲವನ್ನು ಹೇಳಿದೀನಿ. ಇದಕ್ಕೆ ಸಂಬಂಧಪಟ್ಟ ಪಾಯಿಂಟ್ಗಳು ಇಷ್ಟು ನೆನ್ಪಿಟ್ಕೊಡ್ರಿ, ಈ ಕ್ವಶನ್ಗೆ ಸಂಬಂಧಪಟ್ಟದ್ದು ಸರ್. ರೈಟ್, ಹೋಗ್ಬೋದ ಮುಂದಕ್ಕೆ? ನಾವು ಬರೀ ಸರ್ ಕ್ವಶನ್ ನಂಬರ್ 9 ಏನಿದೆ ಸರ್. ಕ್ವಶನ್ ನಂಬರ್ 9, ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ? ರೈಟಾ? ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಮ್ಯಾಚ್ ಕರೆಕ್ಟ್ಲಿ? ಕರೆಕ್ಟ್ ಆಗಿ ಹೊಂದಾಣಿಕೆ ಆಗಿಲ್ಲ, ಅದನ್ನ ನೋಡ್ಕೊಟ್ಟೆ ಅಂತ ಆಗ್ತದೆ. ಅಂದ್ರೆ ಭಾಗ ಕೊಟ್ಟಿದ್ದಾನೆ, ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ವಿಷಯ ಕೊಟ್ಟಿರ್ತಕ್ಕಂಥದ್ದು. ರೈಟಾ? ನಾವು ಪೌರತ್ವ ಜಸ್ಟ್ ನೋಡಿ, ನಾವು ಎಷ್ಟನೇ ಭಾಗದಲ್ಲಿತ್ತು? 2ನೇ ಭಾಗದಲ್ಲಿತ್ತು. ಇದು ರೈಟ್ ಆಗಿದೆ. ಇದು ರೈಟ್ ಇರೋದ್ರಿಂದ ಏನಾಗಲ್ಲ ಸರ್ ಅಂತಂದ್ರೆ ಕ್ವಶನ್ ಪ್ರಕಾರ ಇದು ರೈಟ್ ಅಲ್ಲ. ಯಾಕಂದ್ರೆ ಅವನು ಹೊಂದಾಣಿಕೆ ಆಗದೆ ಇರೋದು ಕೇಳಾಕತಾನ. ಸೊ ಇದು ಹೊಂದಾಣಿಕೆ ಆಗಿದೆ, ಹಾಗಾಗಿ ನಾವು ಸ್ಕಿಪ್ ಮಾಡ್ಬೇಕು ಅದನ್ನ. ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ 3 ಜಸ್ಟ್ ನೋಡಿ ಸರ್, ಇದು ಕೂಡ ಹೊಂದಾಣಿಕೆ ಆಗಿದೆ ಸರ್. ರೈಟಾ? ಹಾಗಾಗಿ ಆನ್ಸರ್ ಇದನ್ನ ಹಾಕಕ್ಕಾಗಲ್ಲ. ಮೂಲಭೂತ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು ಎಲ್ಲಿದಾವೆ ಸರ್? ಮೂಲಭೂತ ಕರ್ತವ್ಯಗಳು ಅಂತ ಹೇಳಿದ್ರೆ ಭಾಗ ನಂಬರ್ 4A ಎಲ್ಲಿದಾವೆ ಸರ್? ನೋಡ್ರಿ, ಇದು ನೋಡಕ್ ಹೆಂಗಿದೆ, ಇದು ನೋಡಕ್ ಹೆಂಗಿದೆ ಅನಿಸ್ತದೆ. ನಮ್ ಸರ್ಟನ್ ಕೇಸಸ್ ಅಲ್ಲಿ ನಮ್ ಕಣ್ಣು ನಮಗೆ ಮೋಸ ಮಾಡ್ತಾವ ಅಂತಾರಲ್ಲ, ಇದೇ ರೀತಿ ನೋಡಿ ಅನಿಸ್ತದೆ. ಇದು 4A ಆಗ್ಬೋದು, ಪಟ್ಟಣ ನೋಡಿದ ತಕ್ಷಣ ಹಂಗೆ ಅನ್ಸ್ತದೆ 4Aದಲ್ಲಿ ಮೂಲಭೂತ ಕರ್ತವ್ಯಗಳಿದಾವೆ ಅಂತ ಹೇಳಿ. ರೈಟಾ? ಬಟ್ ಇದು ಏನಾಗಿದೆ ಸರ್, ಇದು 6A ಆಗಿದೆ, 4A ಆಗಿಲ್ಲ. ಬಟ್ ನೋಡಕ್ ಸೇಮ್ ಹಂಗಿದೆ, ಈ ರೀತಿ ಇರ್ಬೇಕಾಗಿತ್ತು. ಸೊ ಇವಾಗ ಏನಂತಿದ್ರೆ ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಭಾಗ ಎಷ್ಟರಲ್ಲಿದಾವೆ ಸರ್ ಅಂತ ಹೇಳಿದ್ರೆ 6A ಅಲ್ಲಿ ಇಲ್ಲ, 4A ಅಲ್ಲಿ ಇದಾವೆ. ಸೊ ಇದು ಮಿಸ್ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ಅವ್ನು ಕೇಳೋಣ ಮಿಸ್ ಮ್ಯಾಚ್ ಆಗಿದೆ, ಹೊಂದಾಣಿಕೆ ಆಗದೆ ಇರೋದು ಕೇಳೋಣ. ಹಾಗಾಗಿ ಆನ್ಸರ್ ನಾವ್ ಯಾವ್ದು ಹಾಕ್ಬೇಕು ಸರ್? ಇದನ್ನ ಹಾಕ್ಬೇಕು. ಇವೆರಡು ಆನ್ಸರ್ ಆಗಲ್ಲ. ಉಳಿದಂತೆ ರಾಜ್ಯಗಳಿಗೆ ಸಂಬಂಧಪಟ್ಟದೆ ಪಾರ್ಟ್ ನಂಬರ್ 6 ಇರ್ತಕ್ಕಂಥದ್ದು. ಸೊ ಇದು ರೈಟ್ ಇದೆ, ಅದರ ಪ್ರಕಾರ ರಾಂಗ್. ಇದು ರೈಟ್ ಆಗಿ ಮ್ಯಾಚ್ ಇದೆ ನಮ್ ಕ್ವಶನ್ ಪ್ರಕಾರ. ಅದು ಈ ಪ್ರಶ್ನೆಗೆ ನಾವು ಅದನ್ನ ಆನ್ಸರ್ ಮಾಡಕ್ಕಾಗಲ್ಲ. ನಮ್ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಅಲ್ಲಿ ಹೊಂದಾಣಿಕೆ ಆಗದೆ ಇರೋದು ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಸಿ, ಮೂಲಭೂತ ಹಕ್ಕುಗಳು. ಅವರು ಪಾರ್ಟ್ ನಂಬರ್ 6 ಕೊಡೋಣ, ಪಾರ್ಟ್ ನಂಬರ್ 6 ಅಲ್ಲ ಅದು 4 ಆಗ್ಬೇಕಾಗಿತ್ತು. ಸೊ ಅದು ಮಿಸ್ ಆಗಿಲ್ಲ, ಆನ್ಸರ್ ನಾವು ಸಿ ಹಾಕ್ಬೇಕಾಗತ್ತೆ, ಗೊತ್ತಿರ್ಬೇಕು. ಇಲ್ಲಿ ಸಿ ರೈಟ್ ಆದ ಆನ್ಸರ್ ಆಯ್ತು. ಕ್ಲಿಯರ್? ಉಳಿದಂತೆ ಪೌರತ್ವದ ಬಗ್ಗೆ ಆರ್ಟಿಕಲ್ಸ್ ನೋಡ್ಕೊಂಡಿವಿ, ಮೂಲಭೂತ ಹಕ್ಕು ನೋಡ್ಕೊಂಡಿವಿ. ಇವಾಗ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಕೇಳಬಹುದು, ಹಾಕೊಡ್ರಿ ಸರ್. ಆರ್ಟಿಕಲ್ಸ್ ಪಾರ್ಟ್ ನಂಬರ್ 6 ಏನಿದಿಲ್ಲ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ ನಂಬರ್ 152ರಿಂದ ಹಿಡಿದು ಆರ್ಟಿಕಲ್ ನಂಬರ್ 237 ವರೆಗೆ ಏನಿಲ್ಲ, ಇದು ಪಾರ್ಟ್ ನಂಬರ್ 6 ಬಗ್ಗೆ ಮಾತಾಡ್ತದೆ. ಸೊ ಪಾರ್ಟ್ ನಂಬರ್ 6 ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಾವಿಷನ್ಸ್ ಇರ್ತಕ್ಕಂಥದ್ದು. ಉಳಿದಂತೆ ಮೂಲಭೂತ ಕರ್ತವ್ಯಗಳಿಗೆ ಬರ್ರಿ ಸರ್. ನಾವು ಯಾವ್ದು ಸರ್? ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿದೆ ಕ್ವಶನ್ ಆಗಿದೆಯಲ್ಲ, ನಾವು ಬರೀ ಸರ್. ಭಾರತ ಸಂವಿಧಾನದಲ್ಲಿ ಎಲ್ಲಿದೆ ಸರ್ ಅಂತಂದ್ರೆ 4A ಹಾಕೊಡ್ರಿ ಸರ್. 4A ಭಾಗದಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ಪಾಯಿಂಟ್, ಮೂಲ ಸಂವಿಧಾನದಲ್ಲಿ ಇತ್ತ ಸರ್? ಇವು ಮೂಲ ಸಂವಿಧಾನದಲ್ಲಿ ಇರ್ಲಿ ಸರ್. ನಾವು ಇದನ್ನ ಏನ್ ಮಾಡಿವಿ ಅಂದ್ರೆ 42ನೇ ಸಂವಿಧಾನಕ್ಕೆ ತಿದ್ದುಪಡಿ ಸರ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಯಾವಾಗ? 1976 ಅಲ್ಲಿ ಭಾರತ ಸಂವಿಧಾನಕ್ಕೆ ಇದನ್ನ ಆಡ್ ಮಾಡಿವಿ, ಗೊತ್ತಿರ್ಬೇಕು. ರೈಟ್? ಕ್ಲಿಯರ್? ನಾವು ಆಡ್ ಮಾಡಿದಾಗ ಮೂಲ ಸಂವಿಧಾನದಲ್ಲಿ 10 ಮೂಲಭೂತ ಫಂಡಮೆಂಟಲ್ ಡ್ಯೂಟೀಸ್ ಇದ್ದು ಗೊತ್ತಿರ್ಬೇಕು. ನಾವು ಪ್ರಸ್ತುತ ಎಷ್ಟಿದಾವೆ ಸರ್? 11 ಇದಾವೆ ಸರ್, ಗೊತ್ತಿರ್ಬೇಕು. 11ನೇದು ಯಾವ್ದು ಸರ್? 11ನೇದು ಅಂತ ಹೇಳಿದ್ರೆ ಗೊತ್ತಿರ್ಬೇಕು ನಿಮ್ಗೆ 51K ಸರ್. ಇದನ್ನ ಯಾವ್ದ್ರ ಮೂಲಕ ಆಡ್ ಮಾಡಿವಿ ಸರ್ ಅಂತಂದ್ರೆ 86ನೇ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಮಾಡಿರ್ತಕ್ಕಂಥದ್ದು. ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್. ಉಳಿದಂತೆ ಈ ಫಂಡಮೆಂಟಲ್ ಡ್ಯೂಟಿಗೆ ಸಂಬಂಧಪಟ್ಟಿದೆ ಆರ್ಟಿಕಲ್ಸ್ ಕೇಳಿದ್ರೆ ಗೊತ್ತಿರ್ಲಿ ಸರ್. ಆರ್ಟಿಕಲ್ ನಂಬರ್ ಸರ್ 51A ಅಲ್ಲಿ ಒಟ್ಟು ಇವಾಗ 11 ಮೂಲಭೂತ ಕರ್ತವ್ಯಗಳಿದೆ ಪ್ರಸ್ತುತ. ಮೂಲದಲ್ಲಿ ಕೇಳಿದ್ರೆ 10 ಸರ್. ಕ್ವಶನ್ ಹಿಂಗೂ ಉಲ್ಟಾ ಕೇಳಿದ ಸರ್, ಈ ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ಭಾಗ ಆಗಿರ್ಲಿಲ್ಲ ಅಂತ ಹೇಳಿ. ಸೊ ಮೂಲ ಭಾಗ ಇದಾಗಿರಲಿಲ್ಲ, ಎಡಿಷನಲಿ ನಾವು ಆಡ್ ಮಾಡಿವಿ 4A ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀರಿ. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಡ್ರಿ. ಮುಂದಿನ ಪಾರ್ಟ್ ನಂಬರ್ 4 ಬಗ್ಗೆ ನಾವು ಮತ್ತೆ ಟೆಸ್ಟ್ ಬಂದಾಗ ಅಲ್ಲಿ ಮತ್ತೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತೇಳಿ. ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಶನ್ ಇರಲಿ ಸರ್. ಏನಾಗ್ಬೋದು ಸರ್ ಮತ್ತೆ ಕ್ವಶನ್? ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ ನಂಬರ್ 4A ಅಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ಎಡಿಷನಲಿ ಆಡ್ ಮಾಡಿವಿ, ಮೂಲ ಸಂವಿಧಾನದ ಭಾಗ ಆಗಿರಲಿಲ್ಲ. ಆಡ್ ಮಾಡಬೇಕಾದ್ರೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ 1976ರಲ್ಲಿ ಆಡ್ ಮಾಡಿವಿ. ಆಡ್ ಮಾಡಿದಾಗ 10 ಫಂಡಮೆಂಟಲ್ ಡ್ಯೂಟೀಸ್ ಇದ್ದು ಸರ್. ರೈಟಾ? ನೆಕ್ಸ್ಟ್ ಇವಾಗ ಅಂತಂದ್ರೆ ಪ್ರಸ್ತುತ 11 ಫಂಡಮೆಂಟಲ್ ಡ್ಯೂಟೀಸ್ ಇದಾವೆ.
11ನೇದು ಯಾವ್ದು ಸರ್ ಮೂಲಭೂತ ಕರ್ತವ್ಯ ಅಂತಂದ್ರೆ 86ನೇ ಸಂವಿಧಾನ ತಿದ್ದುಪಡಿ ಮೂಲಕ ಆ್ಯಡ್ ಮಾಡಿವಿ. 11ನೇ ಮೂಲಭೂತ ಕರ್ತವ್ಯ ಆಗಿರ್ತಕ್ಕಂಥದ್ದು ಆರ್ಟಿಕಲ್ ನಂಬರ್ 51K ಅಲ್ಲಿ ಅದೇನಿದೆ ಅಂದ್ರೆ ಪಾಲಕರ ಮತ್ತು ಪೋಷಕರ ಕರ್ತವ್ಯ ಆಗಿದೆ ಸರ್. 6ರಿಂದ 14 ವರ್ಷ ಒಳಗಿನ ಮಕ್ಕಳು ಇರ್ತದೆ ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು. ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಈ ಪ್ರಶ್ನೆಗೆ ಸಂಬಂಧಪಡುತ್ತೆ. ನೆಕ್ಸ್ಟ್ ಬರ್ರಿ ಸರ್ ಕ್ವಶನ್ ನಂಬರ್ 10. ಏನಿದೆ ಸರ್ ಕ್ವಶನ್ ನಂಬರ್ 10? ನಮ್ಮ ಸಂವಿಧಾನದ ಯಾವ ಭಾಗವು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟದೆ ಅದನ್ನು ರೂಪಿಸ್ತಂತೆ? ರೈಟಾ? ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ 3 ಟೈರ್ ಪಂಚಾಯತ್ ಸಿಸ್ಟಮ್? 3 ಟೈರ್ ಪಂಚಾಯತ್ ಸಿಸ್ಟಮ್ ಯಾವ್ದು ಒಳಗೊಂಡಿದೆ ಅಂತ ಹೇಳಿದ್ರೆ ಯಾವ ಪಾರ್ಟ್ ಒಳಗೊಂಡಿದೆ ಸರ್? ಪಂಚಾಯತಿಗೆ ಸಂಬಂಧಪಟ್ಟದೆ ಕೇಳಾಗತ್ತೆ ಸರ್. ಪಾರ್ಟ್ ನಂಬರ್ 9 ಸರ್, ಭಾಗ ನಂಬರ್ 9. 9ನೇ ಭಾಗ ಇದೆಯಲ್ಲ, ಇದು ಯಾವ್ದಕ್ಕೆ ಸಂಬಂಧಪಟ್ಟ ಸರ್? ಪಂಚಾಯತಿಗಳಿಗೆ ಸಂಬಂಧಪಟ್ಟ ಇರ್ತಕ್ಕಂಥ ಪಂಚಾಯತಿ. ನಾವು ಇಲ್ಲಿ ಏನಿದೆ ಸರ್ ಅಂತ ಹೇಳಿದ್ರೆ 3 ಹಂತದಲ್ಲಿ, ಒಂದು ತಾಲೂಕ್ ಫಸ್ಟ್ ಯಾವ್ದಿದೆ ಸರ್? ಜಿಲ್ಲಾ ಪಂಚಾಯತ್, ರೈಟ್? ಆಮೇಲೆ ತಾಲೂಕ್ ಪಂಚಾಯತ್ ಸರ್, ಆಮೇಲೆ ಗ್ರಾಮ ಪಂಚಾಯತ್. ಈ 3 ಟೈಪ್ ಅಂದ್ರೆ 3 ಮಾದರಿಯ 3 ಟೈರ್ ಅಂತದ ಗ್ರಾಮ ಪಂಚಾಯತ್ ವ್ಯವಸ್ಥೆ ಹೊಂದಿರುತ್ತೆ. ಪಾರ್ಟ್ ನಂಬರ್ 9 ನಲ್ಲಿ ಇರತಕ್ಕದ್ದು. ಹಾಗೆ ಆನ್ಸರ್ ಏನಾಗುತ್ತೆ ಸರ್? ಪಾರ್ಟ್ ನಂಬರ್ 9 ಸರ್, ರೈಟ್? ಸೊ ಆಪ್ಷನ್ ನಂಬರ್ ಎ ರೈಟ್ ಇಲ್ಲಿ. ಉಳಿದಂತೆ ಭಾಗ ನಂಬರ್ 10ರಲ್ಲಿ ಏನಿದೆ ಸರ್ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮ್ಗೆ ಗೊತ್ತಿರಬೇಕು. ಭಾಗ ನಂಬರ್ 10 ನಲ್ಲಿ ಏನಿದೆ ಸರ್ ಅಂತ ಹೇಳಿದ್ರೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷ ಉಪಬಂಧವನ್ನು ಕಲ್ಪಿಸಿರ್ತಕ್ಕದ್ದು. ಆ ಪಾಯಿಂಟ್ ಗೊತ್ತಿರಲಿ ಸರ್. ಉಳಿದಿದೆ ಪಾರ್ಟ್ ನಂಬರ್ 15 ಇದೆ. ಪಾರ್ಟ್ ನಂಬರ್ 15 ಅಲ್ಲಿ ಏನಿದೆ ಸರ್? ಚುನಾವಣೆಗಳು ಕೊಡ್ರಿ ಸರ್. ಯಾವ್ದಂದ್ರೆ ಚುನಾವಣೆಗಳು, ರೈಟ್? ನೆಕ್ಸ್ಟ್ ಪಾರ್ಟ್ ನಂಬರ್ ಯಾವ್ದಿದೆ ಸರ್? 12. ಸೊ ಪಾರ್ಟ್ ನಂಬರ್ 12ಗೆ ಸಂಬಂಧಪಟ್ಟತೆ ನಿಮ್ಗೆ ಈ ಪಾಯಿಂಟ್ ಗೊತ್ತಿರಬೇಕು ಸರ್ ಅಂದ್ರೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟತೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಇರ್ತಕ್ಕಂಥ ಸಂಬಂಧಗಳಿಗೆ ಸಂಬಂಧಪಟ್ಟತೆ ಇರ್ತಕ್ಕಂಥ ಸರ್ ಪಾರ್ಟ್ ನಂಬರ್ 12 ಸರ್. ಉಳಿದಂತೆ ಮತ್ತೇನಿದೆ ಸರ್? ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಅಡಿಷನಲ್ ಏನು ಬೇಡ ಸರ್. ನಾವು ಇವಾಗ ಭಾಗ ನಂಬರ್ 9 ಬಂದಿದಿಲ್ಲ, ಸೊ ಭಾಗ ನಂಬರ್ 9 ಪಂಚಾಯತಿಗಳಿಗೆ ಸಂಬಂಧಪಟ್ಟದಿದೆ ಅಂತ ಹೇಳಿದೆ. ಸೊ ಜಸ್ಟ್ ಹೇಳಿ ನಾನು ನಿಮಗೆ ಭಾಗ ನಂಬರ್ 9 73ನೇ 9 ಅಂತೆಲ್ಲ 9ರಲ್ಲಿ ಕೆಲವು ಆರ್ಟಿಕಲ್ಸ್ ಇದೆಲ್ಲ ನಾವು ಆ್ಯಡ್ ಮಾಡಿ ಯಾವ್ದ್ರ ಮೂಲಕ ಅಂದ್ರೆ 73ನೇ ಸಂವಿಧಾನ ತಿದ್ದುಪಡಿ ಮೂಲಕ 1992 ಸರ್. ಇಷ್ಟು ಪಾಯಿಂಟ್ ನೆನಪಲ್ಲಿ ಇರಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ. ಇನ್ನು ಉಳಿದಂತೆ ಪಾರ್ಟ್ ನಂಬರ್ 9 ಟೆಸ್ಟ್ ಅಲ್ಲಿ ಡೀಟೇಲ್ ನೋಡೋಣ. ಕ್ವಶನ್ ನಂಬರ್ 11 ಸರ್, ಏನ್ ಹೇಳ್ತಾ ಇದೆ? ಕ್ವಶನ್ ನಂಬರ್ 11, ಭಾರತೀಯ ಸಂವಿಧಾನದ ಯಾವ ಭಾಗ ಅಧ್ಯಯನ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ, ಬಹಳ ಇಂಪಾರ್ಟೆಂಟ್ ಸರ್, ನಡುವಿನ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ವಿಷಯಗಳ ಬಗ್ಗೆ ವ್ಯವಹಾರ ಮಾಡ್ತಂತೀವಿ, ರೈಟಾ? ನಾವು ಭಾಗ ನಂಬರ್ 11 ಸರ್, ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸಿರ್ತೇವೆ. ಯಾವುದು? ಭಾಗ ನಂಬರ್ 11 ಅಧ್ಯಾಯ 1 ಸರ್, ರೈಟ್? ಹಾಗೇನು ವಾಪಸ್ ಬರ್ರಿ ಸರ್. ಇಲ್ಲಿ ಪಾರ್ಟ್ ನಂಬರ್ ಯಾವ್ದಿದೆ ಸರ್? 11. ಭಾರತ ಸಂವಿಧಾನದ ಭಾಗ 11 ಹಾಕೊಡ್ರಿ ಸರ್. ಈ 11ನೇ ಭಾಗದಲ್ಲಿ ಪ್ರಮುಖವಾಗಿ ಆರ್ಟಿಕಲ್ ನಂಬರ್ ಯಾವ್ಯಾವ ಇದೆ ಸರ್ ಅಂದ್ರೆ ಆರ್ಟಿಕಲ್ ನಂಬರ್ ನಿಮ್ಗೆ ಗೊತ್ತಿರಬೇಕು. 245 ಇಂದ ಹಿಡಿದು 263 ವರೆಗೆ ಇರ್ತಕ್ಕಂಥ ಸರ್. ಈ 245 ಇಂದ 263 ವರೆಗೆ 2 ಚಾಪ್ಟರ್ಸ್ ಇದಾವೆ ಸರ್. ಯಾವ್ದು ಸರ್ ಅಂದ್ರೆ 2 ಚಾಪ್ಟರ್ಸ್ ಇದಾವೆ. ಈ 2 ಚಾಪ್ಟರ್ ಅಲ್ಲಿ ಮೊದಲನೇ ಚಾಪ್ಟರ್ ಯಾವ್ದು ಬಗ್ಗೆ ಸರ್ ಅಂತಂದ್ರೆ ಶಾಸಕಾಂಗದ ಬಗ್ಗೆ ಹೇಳ್ತಕ್ಕಂಥದ್ದು, ರೈಟಾ? ನೆಕ್ಸ್ಟ್ ಯಾವ್ದು ಅಂತಂದ್ರೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹೇಳ್ತಕ್ಕಂಥದ್ದು. ಆಡಳಿತದ ಅಧಿಕಾರ ಬಗ್ಗೆ ಇದು ಹೇಳ್ತಕ್ಕಂಥದ್ದು, ಇದು ಅಧಿಕಾರ, ಇದು ಶಾಸಕಾಂಗ ಅಧಿಕಾರದ ಬಗ್ಗೆ ಹೇಳ್ತಕ್ಕಂಥದ್ದು ಮೊದಲನೇ ಚಾಪ್ಟರ್ ಸರ್. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಏನಿದೆ ಸರ್ ಅಂತಂದ್ರೆ ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕಾಂಗದ ವಿಷಯಗಳು ಇದಾಗ ಗೊತ್ತಿರಬೇಕು. ನಾವು ಇದೇ ಚಾಪ್ಟರ್ ಅಲ್ಲಿ ಆರ್ಟಿಕಲ್ ನಂಬರ್ 245 ಅಂತ ಹೇಳಿದ್ನಲ್ಲ, ಸೊ ನಾವಿಲ್ಲೇ ಇರ್ತಕ್ಕಂಥ ಆರ್ಟಿಕಲ್ ನಂಬರ್ 246 ಏನಂತಿದ್ರೆ ಕೇಂದ್ರ ಪಟ್ಟಿ, ಸಮವರ್ತಿ, ರಾಜ್ಯ ಪಟ್ಟಿಗೆ ಲಿಸ್ಟ್ ಮಾಡಿರ್ತಕ್ಕಂಥದ್ದು. ಆ ಲಿಸ್ಟ್ ನಮಗೆ 7ನೇ ಅನುಸೂಚಿಯಲ್ಲಿ ಸಿಗ್ತಕ್ಕಂಥದ್ದು. ಇಷ್ಟು ಪಾಯಿಂಟ್ ನೆನಪಲ್ಲಿ ಇಟ್ಕೊಟ್ರೆ ಸದ್ಯಕ್ಕೆ, ಎಡಿಷನಲಿ ಮತ್ತೆ ಇನ್ನೇನು ಬೇಡ ಸರ್, ರೈಟಾ? ಭಾಗ ನಂಬರ್ 11 ಅಧ್ಯಾಯ 2. ಭಾಗ ನಂಬರ್ 11 ಅಧ್ಯಾಯ 2ರಲ್ಲಿ ಏನಿದಾವೆ ಸರ್? ಯಾವ್ದಿದೆ ಸರ್ ಇಲ್ಲಿ? ಸಂವಿಧಾನಕ್ಕೆ ಅಧ್ಯಯನಕ್ಕೆ ಸಂಬಂಧಪಟ್ಟರೆ ಶಾಸಕಾಂಗಿ ಅಧಿಕಾರಗಳಿಲ್ಲ ಸರ್. ಯಾವ್ದಿದಾವೆ ಸರ್ ಅಂದ್ರೆ ಇದು ಆಡಳಿತದ ಅಧಿಕಾರಗಳಿದಾವೆ. ಎಲ್ಲಿದಾವೆ ಸರ್? ಇಲ್ಲಿ ಆಡಳಿತ ಅಧಿಕಾರ. ನಾಳೆ ಫ್ಯೂಚರ್ ಅಲ್ಲಿ ಮತ್ತೆ ಉಲ್ಟಾ ಈ ಕ್ವಶನ್ ಬರಬಹುದು ಇದೇ ಫಾರ್ಮೆಟ್ ಅಲ್ಲಿ, ನಿಮ್ಗೆ ಗೊತ್ತಿರಬೇಕು. ನಿಮಗೇನಾದ್ರೂ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧ ಏನಿದೆಯಲ್ಲ ಆ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಏನಾದ್ರು ನಿಮ್ಗೆ ಈ ರೀತಿ ಬಂತಂದ್ರೆ 2ನೇ ಅಧ್ಯಯನ ಕೇಳಿದ್ರೆ ಆಡಳಿತ ವಿಷಯಕ್ಕೆ ಸಂಬಂಧಪಡುತ್ತೆ, ಮೊದಲನೇ ಅಧ್ಯಯನ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು ಬಹಳ ಇಂಪಾರ್ಟೆಂಟ್ ಶಾಸಕಾಂಗ ಸಂಬಂಧಪಟ್ಟರೆ. ಸೊ 2 ಅಧ್ಯಾಯಗಳಿದಾವೆ, 2 ಅಧ್ಯಾಯಗಳಿಗೆ ಆಪ್ಷನ್ಸ್ ಅಲ್ಲಿ ಇದಾವೆ. ಬಟ್ ಆನ್ಸರ್ ಏನಾಗುತ್ತೆ ಸರ್? ಇದು ಎ. ಉಳಿದಂತೆ ಭಾಗ ನಂಬರ್ 12 ಅಧ್ಯಾಯ 1 12 ಇದೆ, 11 ಇದೆಯಲ್ಲ, ಇದು 11ರಲ್ಲಿ ಇರ್ತಕ್ಕಂಥ 12 ಆಗಲ್ಲ ಸರ್, ರಾಂಗ್ ಆನ್ಸರ್ ಇದು. ಭಾಗ ನಂಬರ್ 12 ಅಧ್ಯಾಯ 2 ಇಲ್ಲ ಸರ್, ಇದು ರೈಟ್ ಆನ್ಸರ್ ಆಗುತ್ತೆ ಎ, ರೈಟಾ? 11ನೇ ಭಾಗ ಗೊತ್ತಿರಲಿ. ಅಧ್ಯಾಯ ನಂಬರ್ 1 ಶಾಸಕಾಂಗ ಅಧಿಕಾರಗಳು, ಅಧ್ಯಾಯ ನಂಬರ್ 2 ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈಟ್? ನಾವು ಇದೇ ಅಧ್ಯಾಯದಲ್ಲಿ ಯಾವುದು ಆಡಳಿತಕ್ಕೆ ಸಂಬಂಧಪಟ್ಟ ಅಧ್ಯಾಯದಲ್ಲಿ 2 ಆರ್ಟಿಕಲ್ಸ್ ಬರ್ತಾವೆ ಸರ್ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟ. ಒಂದು ಯಾವುದು? 262 ಅಂತಾರಾಜ್ಯ ಜಲಮಂಡಳಿ ಸರ್, 263 ಅಂತಾರಾಜ್ಯ ಪರಿಷತ್ ಅಂದ್ರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ಇರತಕ್ಕಂಥದ್ದು. ಇವೆರಡು ನೆನಪಲ್ಲಿ ಇಟ್ಕೊಟ್ರಿ ಆರ್ಟಿಕಲ್ಸ್. ನೆಕ್ಸ್ಟ್ ಬರೀ ಸರ್ ಕ್ವಶನ್ ನಂಬರ್ 12. ಏನಿದೆ ಸರ್ ಕ್ವಶನ್ ನಂಬರ್ 12? ಈ ಕೆಳಗಿನವುಗಳಲ್ಲಿ ಅಂದ್ರೆ ಈ ಕೆಳಗಿನಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯು ರಾಜ್ಯಗಳ ಹೆಸರು ಪಟ್ಟಿ ಮಾಡುತ್ತದೆ ಮತ್ತು ಅವುಗಳ ಪ್ರದೇಶವನ್ನು ನಿರ್ದಿಷ್ಟಪಡಿಸುತ್ತದೆ? ಸೊ ಅನುಸೂಚಿಗೆ ಸಂಬಂಧಪಟ್ಟಂತೆ ಕ್ವಶನ್ ಬರ್ತದೆ. ಏನಿದೆ ಸರ್ ಅಂದ್ರೆ ಭಾರತದ ರಾಜ್ಯಗಳ ಹೆಸರು ಅವುಗಳಿಗೆ ಸಂಬಂಧಪಟ್ಟಂತೆ ಪಟ್ಟಿ ಯಾವ್ದು ಮಾಡಿದೆ ಸರ್ ಅಂದ್ರೆ ಮೊದಲನೇ ಅನುಸೂಚಿ.
ಒಟ್ಟು 12 ಅನುಸೂಚಿಗಳಿದಾವೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ರೈಟ್. ಆ 12 ಅನುಸೂಚಿಯಲ್ಲಿ ಮೊದಲನೇ ಅನುಸೂಚಿ ಏನಿದಿಲ್ಲ, ಇದು ಯಾವ್ದ್ರ ಬಗ್ಗೆ ಹೇಳಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ವಿವರವಾದ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಭಾರತಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿದ್ರೆ, ಗೊತ್ತಿರ್ಬೇಕು ನಿಮಗ, ಅನುಸೂಚಿ 1ರಲ್ಲಿ ಸಿಗ್ತಕ್ಕಂಥದ್ದು ಸರ್. ಪಾಯಿಂಟ್ ಕ್ಲಿಯರ್, ಇಷ್ಟು ಗೊತ್ತಿರಲಿ ಸರ್. ಉಳಿದಂತೆ ಪಾರ್ಟ್ ನಂಬರ್ 1 ಮತ್ತು ಅನುಸೂಚಿ 1ಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಪಾರ್ಟ್ ನಂಬರ್ 1 ಅಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ರಾಜ್ಯ ರಚನೆ ಹೇಗ್ ಮಾಡಬೇಕು, ಭೂಪ್ರದೇಶ ಗಡಿ ಹೆಂಗ್ ಚೇಂಜಸ್ ಮಾಡಬೇಕು, ಕೇಂದ್ರಾಡಳಿತ ಪ್ರದೇಶ ಹೆಂಗ್ ರಚನೆ ಮಾಡಬೇಕು, ಹೆಸರಲ್ಲಿ ಏನ್ ಚೇಂಜಸ್ ಮಾಡಬೇಕು, ಅದ್ರ ಬಗ್ಗೆ ಇರ್ತಕ್ಕಂಥದ್ದು. ಸೊ ಅದು ಪ್ರೋಸೆಸ್ ಬಗ್ಗೆ ಇರ್ತದೆ. ಒನ್ಸ್ ಹೊಸ ರಾಜ್ಯ ಏನಾದ್ರು ನಾವು ಪಾರ್ಟ್ ನಂಬರ್ 1 ಪ್ರೋಸೆಸ್ ಬಳಸ್ಕೊಂಡು ಹೊಸ ರಾಜ್ಯ ರಚನೆ ಮಾಡಿ ಅಂತ ಹೇಳಿದ್ರೆ, ಉದಾಹರಣೆಗೆ ತೆಲಂಗಾಣ ರಚನೆ ಮಾಡಿ ರೀಸೆಂಟ್ ಆಗಿ 2014 ಅಲ್ಲಿ ನಾವು ತೆಲಂಗಾಣ ರಾಜ್ಯವನ್ನು ಆಂಧ್ರ ಪ್ರದೇಶದಿಂದ ಪ್ರತ್ಯೇಕ ಮಾಡಿ ರಚನೆ ಮಾಡಿರ್ತಕ್ಕಂಥದ್ದು ಪಾರ್ಟ್ ನಂಬರ್ 1. ಒನ್ಸ್ ರಚನೆ ಮಾಡಿದಾದ್ಮೇಲೆ ಹೌದು ಈ ರೀತಿ ತೆಲಂಗಾಣ ಒಂದು ರಾಜ್ಯ ಇದೆ, ತೆಲಂಗಾಣಕ್ಕೆ ಸಂಬಂಧಪಟ್ಟ ರಾಜಧಾನಿ, ಅದರ ಎಲ್ಲ ರಾಜ್ಯಪಾಲರಿದ್ದಾರೆ, ಅದರ ವಿಸ್ತೀರ್ಣ, ಭೂಪ್ರದೇಶ ಏನಿಲ್ಲ, ಅದ್ರ ಬಗ್ಗೆ ಮಾಹಿತಿ ಏನಿದಿಲ್ಲ ನಮಗೆ ಎಷ್ಟಿದೆ, ಏನೆಲ್ಲ ಇದಾವ ಅಂತೇಳಿ ಆ ಎಲ್ಲ ಮಾಹಿತಿ ನಮಗೆ ಅನುಸೂಚಿ 1ರಲ್ಲಿ ಸಿಗುತ್ತೆ. ಸೊ ಅನುಸೂಚಿ 1 ಬಹಳ ಸ್ಪಷ್ಟವಾಗಿ ನೆನಪಿಟ್ಕೊಡ್ರಿ, ಕೇಂದ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳ ಕುರಿತಾದ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಅದನ್ನೇ ಕೇಳಿದ ನಾವು. ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ಮೊದಲನೇ ಅನುಸೂಚಿ ಸರ್. ಇನ್ನು ಎರಡನೇ ಅನುಸೂಚಿ ಯಾವ್ದ್ರ ಬಗ್ಗೆ ಇದೆ ಸರ್ ಅಂದ್ರೆ, ಎರಡನೇ ಅನುಸೂಚಿ ಯಾವ್ದ್ರ ಬಗ್ಗೆ ಸರ್, ವೇತನ, ಸ್ಯಾಲ್ರಿ ಸರ್. ಮೂರನೇ ಅನುಸೂಚಿ ಯಾವ್ದಿದೆ ಸರ್ ಅಂತಂದ್ರೆ ಪ್ರಮಾಣ ವಚನ ಸರ್. ಯಾವುದು? ಪ್ರಮಾಣ ವಚನ. ಸೊ ಪ್ರಮಾಣ ವಚನ ಅಂತ ಬಂದಾಗ ಫಸ್ಟ್ ವೇತನ ಕೊಡ್ರಿ, ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ನಾಲ್ಕನೇ ಅನುಸೂಚಿ ಸರ್, ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಸರ್. ರಾಜ್ಯಸಭೆಯಲ್ಲಿ ವಿಶೇಷವಾಗಿ ಗೊತ್ತಿರ್ಬೇಕು, ರಾಜ್ಯಸಭೆ ಸೀಟ್ ಏನಾರ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳು ಯಾವ ರಾಜ್ಯಗಳು ಎಷ್ಟು ಸೀಟ್ ಇರಬೇಕಂತ ಹಂಚಿಕೆ ಬಗ್ಗೆ ಹೇಳ್ತಕ್ಕಂಥದ್ದು. ಇವು ನಾಲ್ಕು ಅನುಸೂಚಿ ನೆನಪಲ್ಲಿ ಇಟ್ಕೊಡ್ರಿ ಸರ್. ನೆಕ್ಸ್ಟ್ ಬರ್ರಿ ಸರ್, ಕ್ವಶನ್ ನಂಬರ್ ಯಾವ್ದಿದೆ? 13. ಯಾವ ಕ್ವಶನ್ ನಂಬರ್ 13 ಯಾವ್ದ್ರ ಬಗ್ಗೆ ಆಗುತ್ತಾ? ಭಾರತ ಸಂವಿಧಾನದ 4ನೇ ಅನುಸೂಚಿ ಬಗ್ಗೆ ಈ ಕೆಳಗಿನ ಯಾವ್ದ್ರ ಬಗ್ಗೆ ವ್ಯವಸ್ಥದ? ಜಸ್ಟ್ ಹೇಳೀನಿ, 4ನೇ ಅನುಸೂಚಿ ಯಾವ್ದ್ರ ಬಗ್ಗೆ ಅಂತಾರೆ? ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಸರ್. ಎಲ್ಲಿ ಸರ್? ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ. ನಾವು ಬರೀ ಸರ್ ರಾಜ್ಯಸಭೆಗೆ ಸಂಬಂಧಪಟ್ಟ 2 ಪಾಯಿಂಟ್ ಗೊತ್ತಿರಲಿ. ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಅಂತ ರಾಜ್ಯಸಭೆಯಲ್ಲಿ ಒಟ್ಟು ಸ್ಥಾನಗಳು ಎಷ್ಟು ಅಂದ್ರೆ 250 ಸರ್. ಇದು ಹಂಚಿಕೆ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಇರ್ತಕ್ಕಂಥದ್ದು ಎಷ್ಟು ಸರ್? 245 ಸರ್. ಕ್ವಶನ್ ನೋಡ್ಕೊಡಿ ಸರ್, ಇದು ಗರಿಷ್ಠ ಸರ್, ಇಷ್ಟುವರೆಗೆ ಇಡಬಹುದು, ಬಟ್ ಇವಾಗಿದೆ 245. ಈ 245 2 ಇದಾವ ಸರ್. ಒಂದ್ ಯಾವ್ದು ಅಂತಾರೆ? ನಾಮನಿರ್ದೇಶನ ಮಾಡಿರ್ತಕ್ಕಂಥ 12 ಜನ ಯಾರು ಮಾಡ್ತಾರ? ರಾಷ್ಟ್ರಪತಿ ನಾಮನಿರ್ದೇಶನ ಮಾಡ್ತಕ್ಕಂಥದ್ದು. ರೈಟಾ? 4 ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಉಳಿದಿರ್ತಕ್ಕಂಥದ್ದು 245 ಅಲ್ಲಿ 12 ಜನನ ರಾಷ್ಟ್ರಪತಿ ನಾಮನಿರ್ದೇಶನ ಮಾಡಿದ್ರೆ ಉಳಿದಿರ್ತಕ್ಕಂತಹ ಎಷ್ಟಂದ್ರೆ 233 ಏನ್ ಜನ ಇದಾರಲ್ಲ, ಸದಸ್ಯರು ಇದಾರಲ್ಲ, ಇವ್ರನ್ನ ಏನ್ ಮಾಡ್ತಂದ್ರೆ ಪರೋಕ್ಷಕ ಚುನಾವಣೆ ಸರ್, ನೇರ ಚುನಾವಣೆ ಇಲ್ಲ ಸರ್, ಪರೋಕ್ಷಕ ಚುನಾವಣೆ, ಇಂಡೈರೆಕ್ಟ್ ಎಲೆಕ್ಷನ್ ಗೊತ್ತಿರ್ಬೇಕು, ಇದ್ರ ಮೂಲಕ ಆಯ್ಕೆ ಮಾಡ್ತೀವಿ ನಾವು. ಇದರಲ್ಲಿ ಮತ್ತೆ 2 ಡಿವೈಡ್ ಸರ್. ಒಂದು ಯುಟಿಸ್ ಕೇಂದ್ರಾಡಳಿತ ಪ್ರದೇಶಗಳಿಂದ 8 ಸ್ಥಾನಗಳು. ಉಳಿದಿರ್ತಕ್ಕಂಥದ್ದು 233 ಅಲ್ಲಿ 8 ಮೈನಸ್ ಮಾಡಿದ್ರೆ ಸರ್ 225. 225 ಅಲ್ಲಿ ಅಂತಾರೆ 28 ರಾಜ್ಯಗಳಿಗೆ ಹಂಚಿಕೆ ಆಗಿರ್ತಕ್ಕಂಥದ್ದು. ಈ 28 ರಾಜ್ಯಗಳು 225 ಅಲ್ಲ, ಇದರಲ್ಲಿ ಅತಿ ಹೆಚ್ಚು ಏನಂತಂದ್ರೆ ರಾಜ್ಯಸಭೆಯಲ್ಲಿ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಯಾವ್ದು ಅಂದ್ರೆ UP ಇದೆ. ಪಾಯಿಂಟ್ ಗೊತ್ತಿರ್ಬೇಕು ನೀವು. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಸರ್. ಡನ್. ಕರ್ನಾಟಕದ ಕೇಳಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಟ್ಟು ರಾಜ್ಯಸಭೆ ಸ್ಥಾನಗಳ ಸಂಖ್ಯೆ 12 ಸರ್. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು. ಮತ್ತೇನಿಲ್ಲ ಸರ್. ಭಾರತ ಸಂವಿಧಾನದ 4ನೇ ಅನುಸೂಚಿ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಸ್ಥಾನಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಹೇಳಿದಕ್ಕಂಥದ್ದು. ಸೊ ರಾಜ್ಯಸಭೆ ಅಂತ ಬಂದಾಗ ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ 250 ಅಲಾಟ್ಮೆಂಟ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇರ್ತಕ್ಕಂಥದ್ದು 245 ಸರ್ ಪ್ರೆಸೆಂಟ್. ಆ 245 ಅಲ್ಲಿ 12 ಜನನ 4 ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದರೆ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಕ್ಕಂಥದ್ದು. ರಿಮೈನಿಂಗ್ ಹೋದ 233 ಇವ್ರು ಏನಂತಂದ್ರೆ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ 8 ಸೀಟ್ಗಳಿದಾವೆ. ಯಾವ್ದ್ರಲ್ಲಿ? ರಾಜ್ಯಸಭೆಯಲ್ಲಿ. ಪಾಯಿಂಟ್ ಗೊತ್ತಿರ್ಬೇಕು. ಅದರಲ್ಲಿ 4 ಯಾವ್ರಿಗಿದೆ ಸರ್? ಜಮ್ಮು ಮತ್ತು ಕಾಶ್ಮೀರ. ರೈಟ್. ಉಳಿದಂತೆ ಈ ಕಡೆ ಸರ್ ಯಾವ್ದಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು. 233 ಅಲ್ಲಿ 225 ಏನಿದೆಲ್ಲ ಇದು 28 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಅದರಲ್ಲಿ ಅತಿ ಹೆಚ್ಚು ಉತ್ತರ ಪ್ರದೇಶ ಹೊಂದಿದೆ. ಕರ್ನಾಟಕ ಕೇಳಿದ್ರೆ 12 ಸರ್. ಇಷ್ಟು ಇನ್ಫಾರ್ಮೇಶನ್ ಸಾಕು. ನೆಕ್ಸ್ಟ್ ಮತ್ತೆ ರಾಜ್ಯಸಭೆ, ಸಂಸತ್, ಪಾರ್ಲಿಮೆಂಟ್ ಬಗ್ಗೆ ಟೆಸ್ಟ್ ಬಂದಾಗ ಅದ್ರ ಬಗ್ಗೆ ಅಲ್ಲಿ ಡಿಸ್ಕಷನ್ ಮಾಡೋಣ ಸರ್. ಉಳಿದಂತೆ ಪಾರ್ಟ್ ನಂಬರ್ ಸರ್ ಯಾವುದು? ಬಿ ಆಪ್ಷನ್ಸ್ ಅಲ್ಲಿ ಸರ್ ಪಕ್ಷಾಂತರ. ಸೊ ರಾಜಕೀಯ ಪಕ್ಷಾಂತರ. ಸೊ ರಾಜಕೀಯ ಏನು ಮೆಂಬರ್ಸ್ ಇರ್ತಾರಲ್ಲ, ಇವ್ರು ಪಾರ್ಟಿ ಮೆಂಬರ್ಸ್ ಗೆದ್ದು MP ಆಗ್ಲಿ ಅಥವಾ MLA ಆಗಿರ್ತಾರಲ್ಲ, ಇವ್ರು ಏನಾದ್ರು ಪಕ್ಷಾಂತರ ಮಾಡಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗತ್ತೆ ಅಂತ ಹೇಳಿದೆ. ಎಷ್ಟನೇ ಅನುಸೂಚಿಯಲ್ಲಿ ಇತ್ತದು? 10ನೇ ಅನುಸೂಚಿ ಸರ್. ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿವಿ. 52ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1985 ಸರ್. ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು. ಇನ್ನ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟತೆ ಯಾವ ಅನುಸೂಚಿ ಇತ್ತು ಸರ್? 11ನೇ ಅನುಸೂಚಿ ಇತ್ತು. ಇದನ್ನ 73ನೇ ಸಂವಿಧಾನಿಕ ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಆಡ್ ಮಾಡಿವಿ 1992 ಅಲ್ಲಿ ಸರ್. ಇದರಲ್ಲಿ ಇರ್ತಕ್ಕಂಥ ಒಟ್ಟು ಸಬ್ಜೆಕ್ಟ್ಗಳು 29. ಇದು ಕ್ವಶನ್ ಕೇಳ್ತಾನೆ. 29 ಇರ್ತಕ್ಕಂಥ ಸಬ್ಜೆಕ್ಟ್ ಕೇಳಬಹುದು. ಅಮೆಂಡ್ಮೆಂಟ್ ಯಾವ ವರ್ಷ ಮಾಡಿ ಕೇಳಬಹುದು, ಎಷ್ಟನೇ ಅಮೆಂಡ್ಮೆಂಟ್ ಕೇಳಬಹುದು, ಅನುಸೂಚಿ ಕೇಳಬಹುದು ಸರ್. ಈ ಪಾಯಿಂಟ್ ಗೊತ್ತಿರಲಿ. ಯಾವುದು? ಆಪ್ಷನ್ ನಂಬರ್ C ಗೆ ಸಂಬಂಧಪಡುತ್ತೆ. ಇನ್ನು ಭಾಷೆಗಳು ಸರ್.
ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಇದೆ ಹಾಕೊಡ್ರಿ ಸರ್. ಭಾಷೆಗಳು, ಸೊ ಭಾಷೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದಲ್ಲಿ ಒಂದು ಅನುಸೂಚಿ ಇದೆ ಸರ್. ಯಾವ ಅನುಸೂಚಿ ಸರ್ ಅಂತ ಹೇಳಿದ್ರೆ 8ನೇ ಅನುಸೂಚಿ ಸರ್, ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಂತೆ. ನಾವು ಅಧಿಕೃತ ಭಾಷೆಗಳು ಫಸ್ಟ್ ಪ್ರೆಸೆಂಟ್ ಎಷ್ಟಿದಾವೆ ಸರ್ ಅಂದ್ರೆ 22 ಭಾಷೆಗಳಿದಾವೆ ಸರ್. ಎಷ್ಟು? 22 ಭಾಷೆ. ಮೂಲ ಸಂವಿಧಾನದಲ್ಲಿ ಕೇಳಿದ್ರೆ 14 ಭಾಷೆಗಳಿದಾವೆ, ಗೊತ್ತಿರಬೇಕು. ಎಷ್ಟು? 14 ಭಾಷೆಗಳು. ಇದುವರೆಗೆ ನಾವು ಎಷ್ಟು ಭಾಷೆ ಆಡ್ ಮಾಡಿವಿ ಸರ್ ಅಂದ್ರೆ 8 ಭಾಷೆಗಳನ್ನ ಎಡಿಷನಲಿ ಆಡ್ ಮಾಡಿವಿ, 3 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ. ನೆಕ್ಸ್ಟ್ ಅಗೇನ್ ಭಾಷೆಗಳಿಗೆ ಸಂಬಂಧಪಟ್ಟಂತ ಆ ತಿದ್ದುಪಡಿ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಾಮಂತೆ, ಮತ್ತೆ ತುಂಬಾ ಡೀಪ್ ಆಗಿ ಹೋಗೋದು ಬೇಡ. ಇಷ್ಟು ಇನ್ಫಾರ್ಮೇಶನ್ ಇರಲಿ ಸರ್ ಈ 4 ಸಂಬಂಧಪಟ್ಟಂತೆ. ರಾಜ್ಯಸಭೆ 4ನೇ ಅನುಸೂಚಿ ಸ್ಥಾನಗಳ ಹಂಚಿಕೆ, ಪಕ್ಷಾಂತರ ನಿಷೇಧ ಕಾಯ್ದೆ 10ನೇ ಅನುಸೂಚಿ, ಪಂಚಾಯತಿ ವ್ಯವಸ್ಥೆ 11ನೇ ಅನುಸೂಚಿ, ಭಾಷೆಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತ ಭಾಷೆ ಅಂತ ಬಂದಾಗ 8ನೇ ಅನುಸೂಚಿ ಗೊತ್ತಿರಬೇಕು ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಬರೀ ಸರ್ ನೆಕ್ಸ್ಟ್, ಭಾರತೀಯ ಒಕ್ಕೂಟದ ಹೊಸ ರಾಜ್ಯವನ್ನು ರಚಿಸಬೇಕಾದ್ರೆ ಈ ಕೆಳಗಿನಲ್ಲಿ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ತಿದ್ದುಪಡಿ ಮಾಡಬೇಕು ಸರ್? ಜಸ್ಟ್ ರಿಪೀಟೆಡ್ ಕ್ವಶನ್ ಸರ್ ಇದು. ನಾ ಹೇಳಿನಿ, ಭಾರತ ಒಕ್ಕೂಟದಲ್ಲಿ ಹೊಸ ರಾಜ್ಯದ ರಚನೆ ಮಾಡಬೇಕಾಗಿದ್ರೆ ಏನ್ ಮಾಡ್ಬೇಕು ಸರ್? ನಾವು ಹೊಸ ರಾಜ್ಯದ ರಚನೆ ಮಾಡಬೇಕಾಗಿದ್ರೆ ಪ್ರಮುಖ ಆರ್ಟಿಕಲ್ ನಂಬರ್ 3 ಅನ್ನು ಬಳಸಿ ಮಾಡ್ತೀವಿ, ಭಾಗ ನಂಬರ್ 1ರಲ್ಲಿ. ಪ್ರೊಸೆಸ್ ಬಗ್ಗೆ ಹೇಳಿ ನಾನು, ನೀವು ಭಾರತ ಸಂವಿಧಾನದ ಭಾಗ 1ರಲ್ಲಿ ಮಾಡ್ತೀವಿ. ಇಲ್ಲಿ ಮಾಡಿರ್ತಕ್ಕಂಥ ವಿಷಯ ಹೊಸ ರಾಜ್ಯನ ರಚನೆ ಮಾಡಿವಲ್ಲ, ಆ ಹೊಸ ರಾಜ್ಯದ ಇವಾಗ ಈಗ ಯಾವ ಅನುಸೂಚಿಯಲ್ಲಿ ತಿದ್ದುಪಡಿ ಮಾಡ್ಬೇಕಂತ ಹೇಳಿ ರೈಟ್. ಜಸ್ಟ್ ಹೇಳಿ, ಇವಾಗ ಈ ಭಾಗ ಬಳಸಿ ನಾವು ತೆಲಂಗಾಣ ಹೊಸ ರಾಜ್ಯ ರಚನೆ ಮಾಡ್ಬಿಟ್ಟಿವಿ ಸರ್. ಇವಾಗ ತೆಲಂಗಾಣಕ್ಕೆ ಸಂಬಂಧಪಟ್ಟ ಮಾಹಿತಿ ನಾವು ಎಲ್ಲಿ ಇಡ್ಬೇಕು ಸರ್ ಅಂದ್ರೆ 1ನೇ ಅನುಸೂಚಿಯಲ್ಲಿ, ಮೊದಲನೇ ಅನುಸೂಚಿಯಲ್ಲಿ ಸರ್. ಪಾಯಿಂಟ್ ಕ್ಲಿಯರ್ ರೈಟಾ? ಡೌಟೇ ಇಲ್ಲ ಸರ್. ಸೊ 28 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶಗಳ ಸಂಪೂರ್ಣದ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತೆ ಸರ್ ಅಂತಂದ್ರೆ 1ನೇ ಅನುಸೂಚಿಯಲ್ಲಿ ಸಿಗ್ತದೆ. ಇವಾಗ 2 ಟೈಮ್ ಆಯ್ತು 1ನೇ ಅನುಸೂಚಿಗೆ ಸಂಬಂಧಪಟ್ಟೆ ಕ್ವಶನ್ ಕೇಳ್ತಕ್ಕಂಥದ್ದು. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್, ರೈಟ್? ಉಳಿದಂತೆ 2ನೇ ಅನುಸೂಚಿ ಏನಾಗಿತ್ತು? ವೇತನ. 3ನೇ ಅನುಸೂಚಿ ಏನಾಗಿತ್ತು? ಜಸ್ಟ್ ಹೇಳೇನು ಸರ್ ಯಾವ್ದಂತಂದ್ರೆ ಪ್ರತಿಜ್ಞಾ ವಿಧಿ ಮೀನ್ಸ್ ಪ್ರಮಾಣ ವಚನ. 4ನೇದಾಗಿದ್ದು ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಸರ್. ಕ್ಲಿಯರ್? ನಾವು ಬರೀ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದಿದೆ? 15. ಸಂವಿಧಾನಿಕ ರಕ್ಷಣೆ ನೀಡಲು ರಾಜ್ಯ ಭೂ ಸುಧಾರಣೆ ಕಾನೂನುಗಳನ್ನು ಡ್ಯಾಶ್ ನಲ್ಲಿ ಸೇರಿಸಲಾಗಿದೆ ಸರ್. ಹಾಗೇನು ಅನುಸೂಚಿಗೆ ಸಂಬಂಧಪಡುತ್ತೆ ಅಂದ್ರೆ ಕೆಲವು ಕಾಯ್ದೆ ಕಾನೂನುಗಳಿದಾವೆ ಸರ್, ಅದನ್ನ ಜುಡಿಷಿಯಲ್ ರಿವ್ಯೂ ಕಾನೂನು ಪರಾಮರ್ಶೆ ಬಚಾವ್ ಮಾಡೋಕ್ಕೋಸ್ಕರ ಅಂದ್ರೆ ನಾವು ಭೂ ಸುಧಾರಣೆಗಳು ಅಂತ ಹೇಳಿ ಒಂದು ಏನು ಮಾಡಿದ್ವಿ ಅಂತಂದ್ರೆ ಪ್ರಮುಖವಾಗಿ ಒಂದು ಕಾನೂನು ಮಾಡಿ ಒಂದು ಅನುಸೂಚಿ ಆಡ್ ಮಾಡಿದ್ವಿ ಸರ್. ಯಾವ್ದಂತಂದ್ರೆ ಮೊದಲನೇ ಅನುಸೂಚಿ ಅಲ್ಲ 9ನೇ ಅನುಸೂಚಿನ ಹೇಳಿ ನೆಕ್ಸ್ಟ್ ಆಡ್ ಮಾಡಿ ಅಂತೇಳಿ. ಸೊ ಇದನ್ನ ಕಾನೂನುಗಳನ್ನು ಡ್ಯಾಶ್ ಮೂಲಕ ಸೇರಿಸಲಾಗಿದೆ. ಡ್ಯಾಶ್ ಮೂಲಕ ಸೇರಿದ್ರೆ ಯಾವ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತ ಅರ್ಥ ಸರ್. ತಿದ್ದುಪಡಿ ಕೀಳಿನಲ್ಲಿ ಅನುಸೂಚಿಗಳಾಗುತ್ತೆ ಸರ್. ಎಷ್ಟನೇ ಅನುಸೂಚಿಯಲ್ಲಿ ಇದೆ ಸರ್? 9ನೇ ಅನುಸೂಚಿ. ಸೊ ನಾವು ಪಾಯಿಂಟ್ ಬರ್ರಿ ಸರ್, ಜಸ್ಟ್ ಹೇಳಿದ 9ನೇ ಅನುಸೂಚಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸರ್? ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಿದೆ. ನಾವು 9ನೇ ಅನುಸೂಚಿ ಬಗ್ಗೆನೇ ಕ್ವಶನ್ ಕೇಳ್ತಕ್ಕಂಥದ್ದು ಇಲ್ಲಿ. ಭೂ ಸುಧಾರಣೆ ಸಂಖ್ಯೆ ಗೊತ್ತಿದೆ, ಭೂ ಸುಧಾರಣೆ ಅನ್ನೋ ಅನುಸೂಚಿ ಏನಿದೆ ಇದು ಯಾವ ಸಂಖ್ಯೆ ಇದೆ? 9ನೇ ಅನುಸೂಚಿಯಲ್ಲಿ. ಸೊ ಅನುಸೂಚಿಗೆ ಸಂಬಂಧಪಟ್ಟ ನಮಗೆ ಸಂಖ್ಯೆಗಳು ಗೊತ್ತಿರಬೇಕು. ಕ್ಲಿಯರ್ ಆಗಿದೆ ಅನ್ಕೋತೀನಿ ಸರ್. ಮತ್ತೆ ಇದನ್ನ ಯಾವ್ದ್ರ ಮೂಲಕ ಏನ್ ಮಾಡಿದ್ರೆ ಅಂದ್ರೆ 1ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1951. ಪದೇ ಪದೇ ರಿಪೀಟೆಡ್ ಕ್ವಶನ್ ಆಗಿರ್ತಕ್ಕಂಥದ್ದು ನೆನಪಲ್ಲಿ ಇಟ್ಕೊಡ್ರಿ ಸರ್. ಉಳಿದಂತೆ 7ನೇ ಅನುಸೂಚಿ ಸರ್ ಯಾವ್ದಿದೆ ಸರ್? 7ನೇ ಅನುಸೂಚಿ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ವಿಭಜನೆ ಸರ್. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಏನಂತಂದ್ರೆ ಅಧಿಕಾರದ ವಿಭಜನೆ ಸರ್. ಇದನ್ನ ಬರ್ಕೊಟ್ಟಿ ಸರ್, ಅಧಿಕಾರದ ವಿಭಜನೆ. ನಾವು ಈ ಅಧಿಕಾರದ ವಿಭಜನೆ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟೆ 3 ಪಟ್ಟಿ ಇದೆ ಸರ್. ಒಂದ್ ಯಾವ್ದು ಅಂದ್ರೆ ಕೇಂದ್ರ ಪಟ್ಟಿ, ಇನ್ನೊಂದು ಯಾವುದೇ ರಾಜ್ಯ ಪಟ್ಟಿ, ಇನ್ನೊಂದು ಯಾವುದೇ ಸಮವರ್ತಿ ಪಟ್ಟಿ. ಈ 3 ಪಟ್ಟಿಗಳು ಎಲ್ಲಿದಾವೆ ಅಂದ್ರೆ 7ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕ್ವಶನ್ ಇದೆ ನೋಡೋಣ ಸರ್. ಉಳಿದಂತೆ 8ನೇ ಅನುಸೂಚಿ ಜಸ್ಟ್ ಹೇಳಿನಿ ಸರ್, ಅಧಿಕೃತ ಭಾಷೆ ಸರ್, ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದಿದೆ ಸರ್? ಅಧಿಕೃತ ಭಾಷೆ. ಪ್ರೆಸೆಂಟ್ ಎಷ್ಟಿದಾವೆ ಸರ್? 22 ಭಾಷೆಗಳು ಅಧಿಕೃತ. ಮೂಲ ಸಂವಿಧಾನದಲ್ಲಿ 14 ಭಾಷೆಗಳು. ಎಕ್ಸ್ಟ್ರಾ ಎಷ್ಟು ಮಾಡಿವಿ? 8. ಇನ್ನ 10ನೇ ಅನುಸೂಚಿ ಸರ್ ಹೇಳಿನಿ, ಜಸ್ಟ್ ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ಸಂವಿಧಾನ ತಿದ್ದುಪಡಿ 1985. ಪಾಯಿಂಟ್ ಕ್ಲಿಯರ್? ನಾವು ಬರೀ ಸರ್ ನೆಕ್ಸ್ಟ್. ಭಾರತ ಸಂವಿಧಾನದ ಅಡಿಯಲ್ಲಿ ಆರ್ಥಿಕ ಯೋಜನೆ ಒಂದು ವಿಷಯವಾಗಿದೆ ಸರ್. ಈ ಆರ್ಥಿಕ ಯೋಜನೆ ಅನ್ನೋದು ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ವಿಷಯವಾಗಿದೆ ಅಂತ ಅರ್ಥ ಸರ್, ರೈಟಾ? ನಾವು ರಾಜ್ಯ ಪಟ್ಟಿಯಲ್ಲಿ ಇದೆಯಾ, ಯೂನಿಯನ್ ಲಿಸ್ಟ್ ಕೇಂದ್ರ ಪಟ್ಟಿಯಲ್ಲಿ ಇದೆಯಾ, ಸಮವರ್ತಿ ಪಟ್ಟಿಯಲ್ಲಿ ಇದೆಯಾ, ಯಾವುದೇ ಪಟ್ಟಿಯಲ್ಲಿ ನಿರ್ದಿಷ್ಟಪಡಿಸಲಾಗಿಲ್ಲ ಅಂತ ಅರ್ಥ, ರೈಟಾ? ನಾವು ಆರ್ಥಿಕ ಯೋಜನೆಗಳೇನಿದೆಯಲ್ಲ ಎಕನಾಮಿಕ್ ಪ್ಲಾನ್ ಇದು ಯಾವ್ದ್ರಲ್ಲಿ ಇದೆ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇದೆ ಸರ್, ಗೊತ್ತಿರಬೇಕು. ಎಲ್ಲಿದೆ ಸರ್? ಸಮವರ್ತಿ ಪಟ್ಟಿಯಲ್ಲಿ. ನಾವು ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಈ 3 ಪಟ್ಟಿಗಳು ಎಲ್ಲಿದಾವೆ ಅಂದ್ರೆ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀವಿ, ರೈಟಾ? ನಾವು ಈ 7ನೇ ಅನುಸೂಚಿಯಲ್ಲಿ ಫಸ್ಟ್ ಲೀಸ್ಟ್ ಆಗಿರ್ತಕ್ಕಂಥದ್ದು ಲೀಸ್ಟ್ ಸಂಖ್ಯೆನೇ ಕೇಳ್ತಾರೆ ನಿಮಗೆ. ಯಾವ್ದಿದೆ ಅದು? ಕೇಂದ್ರ ಪಟ್ಟಿ. ಸೆಕೆಂಡ್ ಲೀಸ್ಟ್ ಯಾವ್ದಾಗಿದೆ ಸರ್ ಅಂದ್ರೆ ರಾಜ್ಯ ಪಟ್ಟಿ. ಥರ್ಡ್ ಲೀಸ್ಟ್ ಯಾವ್ದಾಗಿದೆ ಸರ್ ಅಂದ್ರೆ ಸಮವರ್ತಿ ಪಟ್ಟಿ ಸರ್. ನಾವು ಇವಾಗ ಹಾಕೊಡ್ರಿ ಸರ್ ಸಮವರ್ತಿ ಪಟ್ಟಿ ಇರ್ತಕ್ಕಂಥ ಒಟ್ಟು ವಿಷಯಗಳು ಸರ್ ಎಷ್ಟಿದೆ ಅಂದ್ರೆ ಅಗೇನ್ ಬರೀ ಸರ್ ಭಾರತ ಸಂವಿಧಾನದ 7ನೇ ಅನುಸೂಚಿ. ನಾವು ಆಲ್ರೆಡಿ ಏನಂತಿದ್ರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಭಾಗ ನಂಬರ್ 11 ಅಧ್ಯಾಯ 1ರಲ್ಲಿ ಶಾಸಕಾಂಗಿ ಅಧಿಕಾರಗಳಿದೆ ಅಂತ ಹೇಳಿದೆ, ರೈಟ್? ಕ್ವಶನ್ ಬಂದಿತ್ತು ಆಲ್ರೆಡಿ. ಭಾಗ ನಂಬರ್ 11 ಚಾಪ್ಟರ್ ನಂಬರ್ 1. ಆ ಚಾಪ್ಟರ್ ನಂಬರ್ 1 ಆರ್ಟಿಕಲ್ ನಂಬರ್ 1 ಯಾವ್ದು ಬರುತ್ತೆ ಸರ್? ಆರ್ಟಿಕಲ್ ನಂಬರ್ 246. ಇದು ಕೇಂದ್ರ ಮತ್ತು ರಾಜ್ಯ ಏನ್ ಪಾರ್ಲಿಮೆಂಟ್ ಶಾಸನ ಮತ್ತೆ ರಾಜ್ಯಗಳಿಗೆ ಸಂಬಂಧ ವಿಧಾನ ಮಂಡಳಿಯಿಂದ ಅವರಿಗೆ ಶಾಸನ ಮಾಡತಕ್ಕಂಥ ಅಧಿಕಾರ ಕೊಟ್ಟದ್ದು.
ಶಾಸನ ಮಾಡಬೇಕಾದ್ರೆ ಯಾವ ವಿಷಯಗಳ ಮೇಲೆ ಶಾಸನ ಮಾಡ್ಬೇಕಾದ್ರೆ ಆ ವಿಷಯಗಳನ್ನು ನೋಡಪ್ಪ, ಕೇಂದ್ರ ಸರ್ಕಾರ ನೀ ಈ ವಿಷಯಗಳ ಮೇಲೆ ನೀ ಮಾಡು, ಅದನ್ನ ಕೇಂದ್ರ ಪಟ್ಟಿಯಲ್ಲಿ ಲೀಸ್ಟ್ ಮಾಡಿವಿ. ರಾಜ್ಯ ಸರ್ಕಾರ ನೀ ರಾಜ್ಯಕ್ಕೆ ಸಂಬಂಧಪಟ್ಟ ರಾಜ್ಯ ಪಟ್ಟಿಯಲ್ಲಿ ವಿಷಯಗಳ ಮೇಲೆ ಕಾನೂನು ಮಾಡು, ಸಮವರ್ತಿ ಪಟ್ಟಿ ನೀವು ಇಬ್ರು ಮಾಡ್ರಿ, ತೊಂದರೆ ಇಲ್ಲ ಸರ್. ಇಬ್ರು ಮಾಡಿದಾಗ ಒಂದೇ ವಿಷಯದ ಮೇಲೆ ಮಾಡಿದ್ರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ನಿಲ್ತದೆ ಸರ್. ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿಲ್ಲ. ಅದು ಯಾವ ಆರ್ಟಿಕಲ್ ಇದೆ? 246. ಈ 246 ಅಲ್ಲಿ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದೆ ಅಂದ್ರೆ, ಆಯ್ತು ಈ ವಿಷಯಗಳೇನು ಪಟ್ಟಿ ಇದಾರೆ ಇವು ಹೋಗಿ 7ನೇ ಅನುಸೂಚಿಯಲ್ಲಿ ನೋಡ್ರಿ, 7ನೇ ಅನುಸೂಚಿಯಲ್ಲಿ ನಿಮಗೆ ಸಿಗುತ್ತೆ ಅಂತ ಮಾಡಿದ್ವಿ. ನಾವು 7ನೇ ಅನುಸೂಚಿಯಲ್ಲಿ ಇವು 3 ಪಟ್ಟಿ ಮಾಡಿವಿ. 3ನೇ ಪಟ್ಟಿ ಸಮವರ್ತಿ ಪಟ್ಟಿ ಆದ, 2ನೇ ಪಟ್ಟಿ ರಾಜ್ಯ ಪಟ್ಟಿ ಆದ, 1ನೇ ಪಟ್ಟಿ ಕೇಂದ್ರ ಪಟ್ಟಿ ಆದ. ನಾವು ಈ ಕೇಂದ್ರ ಪಟ್ಟಿಯಲ್ಲಿ ಪ್ರಸ್ತುತ ಇರತಕ್ಕಂಥ ವಿಷಯಗಳ ಸಂಖ್ಯೆ ನಿಮಗೆ ಕೇಳ್ತಾನೆ ಸರ್. 100 ಸಬ್ಜೆಕ್ಟ್ಸ್, 100 ವಿಷಯಗಳಿದೆ, ಗೊತ್ತಿರ್ಬೇಕು. ಇನ್ನ ಇದು ರಾಜ್ಯ ಪಟ್ಟಿ ಇದೆಯಲ್ಲ, ಇದು ಬಿಡ್ಬಿಟ್ಟು ಕೇಂದ್ರ ಪಟ್ಟಿ ಹಾಕೊಟ್ರಿ ಸರ್. ಫಸ್ಟ್ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ದಿವಸ ಅಂದ್ರೆ 100 ವಿಷಯಗಳಿದಾವೆ. ರಾಜ್ಯ ಪಟ್ಟಿಯಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು ಪ್ರಸ್ತುತ 61 ವಿಷಯಗಳಿದಾವೆ ಸರ್. ಇನ್ನ ಸಮವರ್ತಿ ಪಟ್ಟಿ ಕೇಳಿದ್ರೆ ಇದು ಪಟ್ಟಿ ನಂಬರ್ 3 ಇದೆ. ಎಷ್ಟು ದಿವಸ ಅಂದ್ರೆ 52 ವಿಷಯಗಳಿದಾವೆ. ಇದು ನೀವು ಮುಂದೆ ಫ್ಯೂಚರ್ ಅಲ್ಲಿ ಕ್ವಶನ್ ಬರ್ತಾಗಿರೋದು. ಇದನ್ನ ಚಂದ ನೆನ್ಪಿಟ್ಕೊಡ್ರಿ ಸರ್. ಸೊ ಪಟ್ಟಿಗಳಿಗೆ ಸಂಬಂಧಪಟ್ಟ 7ನೇ ಸೂಚಿ ಓಕೆ ಫೈನ್ ಎಲ್ಲ ಹೇಳಕ್ಕಿಲ್ಲ, ಬಟ್ ಅವುಗಳಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯಗಳಿದಾವಲ್ಲ ಅವುಗಳ ಮೇಲೆ ಪದೇ ಪದೇ ಕ್ವಶನ್ ಕೇಳೋಣ, ಅದ್ರ ಮೇಲೆ ನೀವು ಫೋಕಸ್ ಮಾಡಿ ಸರ್. ಓಕೆ, ನಾವು ಬರೀ ಸರ್ ನೆಕ್ಸ್ಟ್ ಬರೀ ಸರ್ 17ನೇ ಕ್ವಶನ್ ನಂಬರ್ 17. ಈ ಕೆಳಗಿನಲ್ಲಿ ಯಾವುದು ಸಮವರ್ತಿ ಪಟ್ಟಿಯ ವಿಷಯವಾಗಿದೆ ಸರ್? ನಾವು ಸಮವರ್ತಿ ಪಟ್ಟಿಯಲ್ಲಿ ಎಷ್ಟಿದ್ವು ಸರ್? 52 ವಿಷಯಗಳಿದ್ವು. 52 ವಿಷಯಗಳಲ್ಲಿ ಇಂಪಾರ್ಟೆಂಟ್ ಇರ್ತದೆ, ನಿಮ್ಗೆ ಗೊತ್ತಿರಬೇಕು. ಯಾವ್ದಾಗಿದೆ ಸರ್? ಪೊಲೀಸ್, ಕ್ರಿಮಿನಲ್ ವಿಷಯಗಳು, ರೇಡಿಯೋ ಮತ್ತು ದೂರದರ್ಶನ, ವಿದೇಶಾಂಗ ವ್ಯವಹಾರಗಳು ಸರ್. ನಾವಿಲ್ಲಿ ಪೊಲೀಸ್ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಸರ್, ರೈಟಾ? ಇವಾಗ ಕ್ರಿಮಿನಲ್ ವಿಷಯಗಳಿಲ್ಲ, ಇದು ಯಾವ್ದ್ರಲ್ಲಿ ಇದೆ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇದೆ. ಯಾವ್ದ್ರಲ್ಲಿ ಸರ್? ಸಮವರ್ತಿ ಪಟ್ಟಿಯಲ್ಲಿ ಇದೆ. ಪಾಯಿಂಟ್ ಗೊತ್ತಿರ್ಬೇಕು, ರೈಟಾ? IPC, CRPC ಏನಿದಾವಲ್ಲ ಇವೆಲ್ಲ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಪಾಯಿಂಟ್ ಗೊತ್ತಿರ್ಬೇಕು. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಯಾವ್ದ್ರಲ್ಲಿ ಇದೆ ಸರ್ ಅಂತ ಹೇಳಿದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಈ ಪಾಯಿಂಟ್ ನಿಮ್ಗೆ ಗೊತ್ತಿರಲಿ ಸರ್. ಇನ್ನು ರೇಡಿಯೋ, ದೂರದರ್ಶನ, ವಿದೇಶಾಂಗ ವ್ಯವಹಾರಗಳು ಇವೆಲ್ಲ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳು, ರೈಟ್? ನೆಕ್ಸ್ಟ್ ಬರ್ರಿ ಸರ್. ಇಲ್ಲಿ ಜಸ್ಟ್ ಬ್ಯಾಟ್ರಿ ಏನಂದ್ರೆ ಪಾಯಿಂಟ್ ಕ್ರಿಮಿನಲ್ ವಿಷಯಗಳು ಏನಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಈ ಪಾಯಿಂಟ್ ಇಷ್ಟೇ ನೆನ್ಪಿಟ್ಕೊಡ್ರಿ ಸರ್. ಅಡಿಷನಲಿ ಮತ್ತೆ ಇನ್ನೂ ಬೇಡ ಸರ್. ನೆಕ್ಸ್ಟ್ ಬರ್ರಿ ಸರ್. ಈ ಕೆಳಗಿನವುಗಳಲ್ಲಿ ಯಾವ ನಂಬುದು ಸಮವರ್ತಿ ಪಟ್ಟಿಗೆ ಒಳಪಟ್ಟಿದೆ, ರೈಟಾ? ಯಾವ ಸಬ್ಜೆಕ್ಟ್ ಅಂತಂದ್ರೆ ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ ಅಂತ ಅರ್ಥ ಸರ್, ರೈಟ್? ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ ಬಹಳ ಇಂಪಾರ್ಟೆಂಟ್ ಇದೆ. ಸಾರ್ವಜನಿಕ ಆರೋಗ್ಯ, ಪ್ರತಿ ವ್ಯಕ್ತಿ ತೆರಿಗೆ ನಿಧಿನ ನಾವು ಇಲ್ಲಿ 2 ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ ಏನಿಲ್ಲ, ಸೊ ಇದು ಯಾವ್ದ್ರಲ್ಲಿ ಇದೆ ಸರ್ ಅಂತ ಹೇಳಿದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಸರ್. ಯಾವ್ದ್ರಲ್ಲಿ ಸರ್? ಸಮವರ್ತಿ ಪಟ್ಟಿಯಲ್ಲಿ. ಇದನ್ನ ನಾವು 76 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಆಡ್ ಮಾಡಿರ್ತಕ್ಕಂಥದ್ದು. ಉಳಿದಂತೆ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಏನಿದಿಲ್ಲ, ಇದು ಎಲ್ಲಿದೆ ಸರ್? ರಾಜ್ಯ ಪಟ್ಟಿಯಲ್ಲಿ ಇದೆ. ಸೊ ಸಾರ್ವಜನಿಕ ಆರೋಗ್ಯ, ಹೆಲ್ತ್ ಕೇಳಿದ್ರೆ ಹೆಲ್ತ್ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ. ಪಾಯಿಂಟ್ ಗೊತ್ತಿರ್ಬೇಕು. ಆಸ್ಪತ್ರೆಗಳು, ಈ ಆರೋಗ್ಯ ನೈರ್ಮಲ್ಯ ಎಲ್ಲ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ. ಇವೆರಡು ಇಂಪಾಯಿಂಟ್ ಇದಾವೆ, ಗೊತ್ತಿರಲಿ. ಇಲ್ಲಿ ಕೇಳ್ತಕ್ಕಂಥ ಸಮವರ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ, ರೈಟ್? ನೆಕ್ಸ್ಟ್ ಬರ್ರಿ ಸರ್. ಕ್ವಶನ್ ನಂಬರ್ 19 ಇದೆ. ಈ ಕೆಳಗಿನವುಗಳಲ್ಲಿ ಯಾವ ವಿಷಯವು ಸಮವರ್ತಿ ಪಟ್ಟಿಯಲ್ಲಿದೆ? ಅಗೇನ್ ರಿಪೀಟೆಡ್ ಕ್ವಶನ್ ಆಗಿರ್ತದೆ. ಸಮವರ್ತಿ ಪಟ್ಟಿಯಲ್ಲಿ ಯಾವುದೇ ಸರ್ ಸಮವರ್ತಿ ಪಟ್ಟಿಯಲ್ಲಿ ಅಂತಂದ್ರೆ ಶಿಕ್ಷಣ ಸರ್, ಎಜುಕೇಶನ್. ಬಹಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರ್ಬೇಕು ಸರ್. ಇನ್ನು ಕೃಷಿ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ ಸರ್. ಪೊಲೀಸ್ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ. ಇನ್ನು ರಕ್ಷಣೆ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ ಸರ್, ರೈಟಾ? ನಾವು ಇಲ್ಲಿ ಸಮವರ್ತಿ ಪಟ್ಟಿಗೆ ಎಜುಕೇಶನ್ ಸಮವರ್ತಿ ಪಟ್ಟಿಯಲ್ಲಿ. ನಾವು ಎಜುಕೇಶನ್ ಮುಂಚೆ ಯಾವ್ದ್ರಲ್ಲಿ ಇತ್ತು ಸರ್ ಅಂತಂದ್ರೆ ಇದು ಸಮವರ್ತಿ ಪಟ್ಟಿಯಲ್ಲಿ ಇರ್ತಿಲ್ಲ, ರಾಜ್ಯ ಪಟ್ಟಿಯಲ್ಲಿ ಇತ್ತು ಸರ್. ಇದನ್ನ ನಾವು ಏನ್ ಮಾಡಿವಿ ಅಂದ್ರೆ ಶಿಕ್ಷಣವನ್ನು 1976ರಲ್ಲಿ ಭಾರತ ಸಂವಿಧಾನಕ್ಕೆ ನಾವು ಒಂದು ತಿದ್ದುಪಡಿ ಮಾಡಿದ್ವಿ ಸರ್. ಯಾವ ತಿದ್ದುಪಡಿ ಸರ್ ಅಂತ ಹೇಳಿದ್ರೆ 42ನೇ ಸಂವಿಧಾನಕ್ಕೆ ತಿದ್ದುಪಡಿ, ಏನ್ ಮಿನಿ ಕಾನ್ಸ್ಟಿಟ್ಯೂಷನ್ ಕರಿತೀವಲ್ಲ, ಇದ್ರ ಮೂಲಕ ಏನಿದೆ ನಾವು ಯಾವ್ದ್ರಲ್ಲಿ ಆಡ್ ಮಾಡಿವಿ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಆಡ್ ಮಾಡಿ ಗೊತ್ತಿರ್ಬೇಕು. ಕ್ವಶನ್ ಹಿಂಗೂ ಕೇಳಿದಾನ ನೆನ್ಪಿಟ್ಕೊಡ್ರಿ ಸರ್. ಎಜುಕೇಶನ್ ಮುಂಚೆ ರಾಜ್ಯ ಪಟ್ಟಿಯಲ್ಲಿ ಇತ್ತು, ಆ ರಾಜ್ಯ ಪಟ್ಟಿಯ ವಿಷಯ ನಾವು ಸಮವರ್ತಿ ಪಟ್ಟಿಯಲ್ಲಿ ಆಡ್ ಮಾಡಿದ್ವಿ 1976ರಲ್ಲಿ 42ನೇ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ. ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ ಆರಂಭದಲ್ಲಿ ರಾಜ್ಯ ವಿಷಯವಾಗಿದ್ದ ಶಿಕ್ಷಣ ಜಸ್ಟ್ ಹೇಳಿದಿಲ್ಲ ಸರ್, ಅದನ್ನು ಡ್ಯಾಶ್ ಸಂವಿಧಾನಕ್ಕೆ ತಿದ್ದುಪಡಿ ಒಂದಿಗೆ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಯಿತು ಅಂತ ಹೇಳಿದ್ರು ಸರ್. ಎಷ್ಟಿದೆ? 42ನೇ ಸಂವಿಧಾನಕ್ಕೆ ತಿದ್ದುಪಡಿ ಸರ್. ಜಸ್ಟ್ ಹೇಳಿದಿಲ್ಲ, ಈ ಪಾಯಿಂಟ್ ನಿಮ್ಗೆ ನೆನಪಲ್ಲಿ ಇಟ್ಕೊಡ್ರಿ ಸರ್. ಕ್ಲಿಯರ್ ಆಗಿದೆ ಅನ್ಕೋದಿ ಸರ್. ಯಾವಾಗ ಮಾಡಿ ಸರ್? 42ನೇ ಸಂವಿಧಾನ ತಿದ್ದುಪಡಿ 1976ರಲ್ಲಿ. ಇದನ್ನ ನಾವು ಏನ್ ಕರಿತೀವಿ ಸರ್? ಮಿನಿ ಕಾನ್ಸ್ಟಿಟ್ಯೂಷನ್ ಕರಿತೀವಿ. ಮುಂದೆ ಬಂದಾಗ ಅದರ ಡಿಟೇಲ್ ಆಗಿ ಸುಮಾರು ಒಂದು 57ಕ್ಕೂ ಹೆಚ್ಚು ಆರ್ಟಿಕಲ್ಸ್ ಅಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು, 2 ಹೊಸ ಭಾಗಗಳನ್ನು ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಇದೇ ತಿದ್ದುಪಡಿಯ ಮೂಲಕ. ಯಾವುದು? 14A ಮತ್ತು 4A. ಅದಾದ್ಮೇಲೆ ಸರ್ ಅಂತಂದ್ರೆ ಪ್ರಸ್ತಾವನೆಯಲ್ಲಿ 3 ವರ್ಡ್ಗಳನ್ನು ನಾವು ಆಡ್ ಮಾಡಿವಿ. ಅದನ್ನೆಲ್ಲ ಮುಂದ್ ವಿಷಯ ಬಂದಾಗ ನೋಡೋಣ, ಡಿಸ್ಕಷನ್ ಮಾಡೋಣ ಸರ್. ನಾವು ಬರೀ ಸರ್ 42ನೇ ಸಂವಿಧಾನ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟದ್ದು ಸರ್ ಅಂತಂದ್ರೆ ಈ 7ನೇ ಅನುಸೂಚಿಗೆ ಸಂಬಂಧಪಟ್ಟದೆ. ಬಹಳ ಇಂಪಾರ್ಟೆಂಟ್ ಸರ್. ಸೊ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ನಾ ಹೇಳಿದ್ದೇನೆ ನಿಮಗೆ ಏನಂತಂದ್ರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ 5 ಪ್ರಮುಖವಾದ ವಿಷಯಗಳೇನಿದೆಯಲ್ಲ ಅದನ್ನ ಯಾವ್ದ್ರಲ್ಲಿ ಆಡ್ ಮಾಡಿದ್ವಿ ಸರ್ ನಾವು ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಮಾಡಿದ್ವಿ ಸರ್. ಯಾವುದು? ಸಮವರ್ತಿ ಪಟ್ಟಿಯಲ್ಲಿ. ಯಾವ್ದ್ರ ಮೂಲಕ? 42ನೇ ಸಂವಿಧಾನ ತಿದ್ದುಪಡಿ ಮೂಲಕ. ನಾವು 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ನಾವು ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣವನ್ನು ಆಡ್ ಮಾಡಿವಿ ಅಂತ ನಿಮಗೆ ಗೊತ್ತು ಸರ್. ಯಾವ್ದು ಮಾಡಿವಿ ಸರ್? ಶಿಕ್ಷಣ. ಇದು ಫಸ್ಟ್ ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ. ಉಳಿದಂತೆ
ಸೆಕೆಂಡ್ ಇನ್ನೂ ಒಂದು ಎರಡು ಮಾಡಿದ್ವಿ ಸರ್, ಯಾವುದು ಅರಣ್ಯ, ಯಾವ್ದು ಹೆಸರು ಅರಣ್ಯ, ರೈಟಾ. ನಾವು ಥರ್ಡ್ ಬಹಳ ಇಂಪಾರ್ಟೆಂಟ್ ಸರ್, ತೂಕ. ಆಮೇಲೆ ಯಾವ್ದು ಹೆಸರು ಅಂದ್ರೆ ಅಳತೆ ಸರ್, ರೈಟ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಸರ್, ಬಹಳ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು, ಪದೇ ಪದೇ ಕ್ವಶನ್ ಬರ್ತದೆ ಸರ್. 4 ಪಾಯಿಂಟ್ ಯಾವ್ದು ಅಂತ ಹೇಳಿದ್ರೆ ವನ್ಯಜೀವಿ ಸಂರಕ್ಷಣೆ ಸರ್. ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ, ಇಲ್ಲಿ ಕಾಡು ಪ್ರಾಣಿಗಳು ಪಕ್ಷಿಗಳು ಎಲ್ಲ ಬಂದು ಸರ್, ಜೀವಿಗಳ ಸಂರಕ್ಷಣೆ. ನೆಕ್ಸ್ಟ್ 5ನೇದು ಯಾವ್ದು ಸರ್ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅನ್ನು ಹೊರತುಪಡಿಸಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ನ್ಯಾಯಾಲಯಗಳ ಆಡಳಿತದ ಬಗ್ಗೆ ಸರ್, ರೈಟಾ. ಏನಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ಆಡಳಿತ ಸರ್, ನ್ಯಾಯಾಲಯಗಳ ಆಡಳಿತ ಏನಿದೆಯಲ್ಲ ಇದನ್ನ ನಾವು ಸಮವರ್ತಿ ಪಟ್ಟಿಯಲ್ಲಿ ಆಡ್ ಮಾಡಿರ್ತಕ್ಕಂಥದ್ದು. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್. ಇವೆಲ್ಲ ರಾಜ್ಯ ಪಟ್ಟಿಯಿಂದ ಯಾವ್ದಂದ್ರೆ ಸಮವರ್ತಿ ಪಟ್ಟಿಗೆ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ 1976ರಲ್ಲಿ ಆಡ್ ಮಾಡಿವಿ. ನಿಮಗೆ ಇವಾಗ ಎಜುಕೇಶನ್ ಬಗ್ಗೆ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು. ನಾಳೆ ಫ್ಯೂಚರ್ಲಿ ಕ್ವಶನ್ ಬರುತ್ತೆ ಸರ್. ಏನ್ ಕ್ವಶನ್ ಬರುತ್ತೆ ಅಂದ್ರೆ ಅರಣ್ಯ ಯಾವ ಪಟ್ಟಿಯಲ್ಲಿ ಬರುತ್ತೆ ಸರ್, ಸಮವರ್ತಿ ಪಟ್ಟಿಯಲ್ಲಿ. ತೂಕ ಮತ್ತು ಅಳತೆ ಸಮವರ್ತಿ ಪಟ್ಟಿಯಲ್ಲಿ. ಕಾಡು ಪ್ರಾಣಿಗಳ ಪಕ್ಷಿಗಳ ಸಂರಕ್ಷಣೆ ಸಮವರ್ತಿ ಪಟ್ಟಿಯಲ್ಲಿ ಸರ್. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅನ್ನು ಹೊರತುಪಡಿಸಿ ಇತರ ನ್ಯಾಯಾಲಯಗಳ ಆಡಳಿತ ಸಮವರ್ತಿ ಪಟ್ಟಿ ಸರ್. ಇವನ್ನೆಲ್ಲ 5 ವಿಷಯಗಳನ್ನ ನಾವು ಯಾವ್ದ್ರ ಮೂಲಕ ಆಡ್ ಮಾಡಿವಿ ಸರ್ ಅಂತಂದ್ರೆ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಯಾವ ಪಟ್ಟಿಗೆ ಆಡ್ ಮಾಡಿವಿ, ಸಮವರ್ತಿ ಪಟ್ಟಿಗೆ ಆಡ್ ಮಾಡಿವಿ, ಗೊತ್ತಿರ್ಬೇಕು. ಈ ಪಾಯಿಂಟ್ ಇಷ್ಟು ನೆನಪಲ್ಲಿ ಸರ್. ಇದರೊಂದಿಗೆ ಮುಂಚೆ ಸಮವರ್ತಿ ಪಟ್ಟಿಯಲ್ಲಿ ಒರಿಜಿನಲ್ ಆಗಿ 47 ವಿಷಯಗಳಿದ್ವು ಸರ್. ಯಾವಾಗ ಇವು 5 ಆಡ್ ಮಾಡಿವಲ್ಲ ಸರ್ 52. ಪ್ರಸ್ತುತ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳಿದಾವ. ಈ ಪಾಯಿಂಟ್ ಒಂದು ಗೊತ್ತಿರ್ಲಿ ಸರ್. ಕ್ಲಿಯರ್. ಯಾವ್ದ್ರ ಮೂಲಕ ಆಡ್ ಮಾಡಿವಿ, ಎಷ್ಟು ವಿಷಯಗಳನ್ನ ಆಡ್ ಮಾಡಿವಿ, ಬಹಳ ಚಂದ ನೆನ್ಪಿಟ್ಕೊಡ್ರಿ. ಯಾವ್ದಾದ್ರು ಒಂದು ಬರ್ಬೋದು, ಇಲ್ಲ ಅಂದ್ರೆ ಆರೋಗ್ಯ ಕೇಳಬಹುದು, ತೂಕ ಅಳತೆ, ಇವೆಲ್ಲ ಶಿಕ್ಷಣ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಚಂದ ನೋಟ್ ಮಾಡ್ಕೊಂಡು ಅಡಿಷನಲ್ ತಿಳ್ಕೊಂಡ್ರಿ ಸರ್. ಉಳಿದ PDF ಬಂದಾಗ ಚಂದ ನೋಡ್ಕೊಡ್ರಿ ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಕೊಟ್ಟಿರುವ ವಿಷಯಗಳಲ್ಲಿ ಯಾವುದು ಅದರ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಕೆ ಆಗುತ್ತಿಲ್ಲ ಸರ್. ಯಾವ್ದು ಹೊಂದಿಕೆ ಆಗ್ತಿಲ್ಲ ನೋಡ್ಕೊಳ್ರಿ ಸರ್. ಈ ರೀತಿ ಹೊಂದಿಸಿ ಬರೀ, ಈ ರೀತಿ ಕ್ವಶನ್ ಬರ್ಬೋದು ಸರ್ ನಿಮ್ಗೆ. ಏನಂತಂದ್ರೆ ಅರಣ್ಯ ಇದೆ ಸರ್, ಜಸ್ಟ್ ನೋಡಿ ನಾವು ಅರಣ್ಯ ಇಲ್ಲಿ ನೋಡಿವಿಲ್ಲ ಸರ್ ಅರಣ್ಯ, ಅದಕ್ಕೆ ಹೇಳಿ ನಾನು ಅರಣ್ಯ ಯಾವ ಪಟ್ಟಿಯಲ್ಲಿ ಯಾವ ಪಟ್ಟಿಯಲ್ಲಿ ಅದ, ಸಮವರ್ತಿ ಪಟ್ಟಿಯಲ್ಲಿ ಅದ. ಸೊ ಸಮವರ್ತಿ ಪಟ್ಟಿಯಲ್ಲಿ ಏನಿದೆ ಸರ್, ರೈಟ್ ಆಗತ್ತಾ, ಬಟ್ ನಮ್ಗೆ ಕ್ವಶನ್ ಪ್ರಕಾರ ರಾಂಗ್ ಸರ್. ಯಾಕಂದ್ರೆ ಅವನು ಯಾವ್ದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅದನ್ನ ಕೇಳಾಕತ್ತಾನ. ಹೊಂದಾಣಿಕೆ ಆಗಿರೋದು ನಾವು ಹಾಕ್ಬಾರ್ದು, ಹೊಂದಾಣಿಕೆ ಆಗದಿರೋದು ಹಾಕ್ಬೇಕು. ಇದು ಹೊಂದಾಣಿಕೆ ಆಗಿದಿಲ್ಲ ಅದನ್ನ ಬಿಟ್ಬಿಡ್ಬೇಕು ಸರ್, ರೈಟಾ. ನೆಕ್ಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಸಮವರ್ತಿ ಪಟ್ಟಿ ಅಂತ ಹೇಳಿದೆ ಸರ್. ಸ್ಟಾಕ್ ಎಕ್ಸ್ಚೇಂಜ್ ಏನಿಲ್ಲ, ಈ ಸ್ಟಾಕ್ ಎಕ್ಸ್ಚೇಂಜ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇಲ್ಲ ಸರ್. ಅದು ಎಲ್ಲಿದೆ ಸರ್ ಅಂತಂದ್ರೆ ಕೇಂದ್ರ ಪಟ್ಟಿಯಲ್ಲಿ ಅದ, ಯೂನಿಯನ್ ಲಿಸ್ಟ್ ಅಲ್ಲಿ ಅದ, ಗೊತ್ತಿರ್ಬೇಕು ಸರ್. ಯಾವುದು ಕೇಂದ್ರ ಪಟ್ಟಿಯಲ್ಲಿ. ಸೊ ಹಾಗಾಗಿ ಇದೇನಾಗುತ್ತೆ ಅಂದ್ರೆ ಏನಾಗಿದೆ, ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಆನ್ಸರ್ ಯಾವ್ದು ಹಾಕ್ಬೇಕು ಸರ್, ಡಿ ರೈಟ್ ಆನ್ಸರ್ ಹಾಕ್ಬೇಕು ಸರ್. ಡಿ ರೈಟ್ ಆಯ್ತಾ. ಇವಾಗ ಬರೀ ಸರ್ ಇವೆರಡು ವಿಷಯಗಳು ನೋಡ್ಕೊಡ್ರಿ. ಫ್ಯೂಚರ್ ಮೇಲೆ ಇದ್ರ ಮೇಲೆ ಕ್ವಶನ್ ಬರ್ಬೋದು ಸರ್. ಪೋಸ್ಟ್ ಆಫೀಸ್ ಮತ್ತು ಉಳಿತಾಯ ಬ್ಯಾಂಕ್ ಎಲ್ಲಿದೆ ಸರ್ ಅಂದ್ರೆ ಯೂನಿಯನ್ ಲಿಸ್ಟ್ ಕೇಂದ್ರ ಪಟ್ಟಿಯಲ್ಲಿ. ಇನ್ನು ಸಾರ್ವಜನಿಕ ಆರೋಗ್ಯ ರಾಜ್ಯ ಪಟ್ಟಿ. ಆಲ್ರೆಡಿ ನಿಮ್ಗೆ ಹೆಲ್ತ್ ಏನಿದೆ ಅಲ್ಲಿ ನಿಮ್ದು ಪಬ್ಲಿಕ್ ಹೆಲ್ತ್ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಆಗಿರ್ತಕ್ಕಂಥ. ಸೊ ಅರಣ್ಯ ಕಾನ್ಕರೆಂಟ್ಲಿ ಸಮವರ್ತಿ ಪಟ್ಟಿಯಲ್ಲಿ, ಸ್ಟಾಕ್ ಎಕ್ಸ್ಚೇಂಜ್ ಕೇಂದ್ರ ಪಟ್ಟಿಯಲ್ಲಿ ಅದ. ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ನಾವು ಪೋಸ್ಟ್ ಆಫೀಸ್ ಯೂನಿಯನ್ ಲಿಸ್ಟ್ ಅಲ್ಲಿ ಅದ, ಸಾರ್ವಜನಿಕ ಆರೋಗ್ಯ ಯಾವ್ದಿದೆ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಸರ್. ಕ್ಲಿಯರ್. ನೆಕ್ಸ್ಟ್ ಬರ್ರಿ ಸರ್, ಮುಂದಿನ ಪ್ರಶ್ನೆ ಏನದ. ಸೊ ಮುಂದಿನ ಪ್ರಶ್ನೆ ಅಂತ ಬಂದಾಗ ಕ್ವಶನ್ ನಂಬರ್ 22 ಸರ್. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ನಿಬಂಧನೆಗಳು ಒಳಗೊಂಡಿದೆ ಸರ್. ಆಲ್ರೆಡಿ 3-4 ಟೈಮ್ ರಿಪೀಟ್ ಆಯ್ತು ಸರ್ ಇದು, ರೈಟಾ. ಯಾವ್ದಂದ್ರೆ 10ನೇ ಅನುಸೂಚಿ. ಎಲ್ಲಿದೆ ಸರ್, ಆಪ್ಷನ್ ನಂಬರ್ ಡಿ. 10ನೇ ಅನುಸೂಚಿ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟರೆ ಹೇಳ್ತಿರೋದು. ಅಗೇನ್ ಸರ್ ಎಷ್ಟನೇ ಸಂವಿಧಾನಿಕ ತಿದ್ದುಪಡಿ, 52ನೇ ಸಂವಿಧಾನಿಕ ತಿದ್ದುಪಡಿ ಮಾಡಿವಿ, ಗೊತ್ತಿರ್ಬೇಕು. ಕ್ಲಿಯರ್ ಸರ್. ಯಾವಾಗ ಮಾಡಿವಿ, 1985 ಅಲ್ಲಿ ಸರ್. ಪಾಯಿಂಟ್ ಕ್ಲಿಯರ್. ಏನ್ ಮಾಡಿವಿ ಅಂದ್ರೆ 10ನೇ ಅನುಸೂಚಿಯನ್ನು ಎಕ್ಸ್ಟ್ರಾ ಆಡ್ ಮಾಡಿರ್ತಕ್ಕಂಥ. ಸೊ ಇದಕ್ಕೆ ಸಂಬಂಧಪಟ್ಟದೆ 2 ಆರ್ಟಿಕಲ್ಸ್ ನಿಮ್ಗೆ ಗೊತ್ತಿರ್ಬೇಕು, ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟದೆ. ಯಾವ್ಯಾವ ಅಂತಂದ್ರೆ ಸಂಸತ್ ಸದಸ್ಯರ ಬಗ್ಗೆ ಕೇಳಿದಾರೆ ಸರ್ ನಿಮ್ಗೆ. ಅದಾದ್ಮೇಲೆ ಅಂತಿದ್ರೆ ರಾಜ್ಯ ವಿಧಾನಮಂಡಲ ಸದಸ್ಯರು ಸರ್, ವಿಧಾನ ಮಂಡಳ ಸದಸ್ಯರಿಗೆ ಸಂಬಂಧಪಟ್ಟದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಬಂದಾಗ 2 ಆರ್ಟಿಕಲ್ಸ್ ಗೊತ್ತಿರಲಿ ಸರ್. ಸೊ ಪಾರ್ಲಿಮೆಂಟರಿ ಮೆಂಬರ್ಸ್ಗೆ ಸಂಬಂಧಪಟ್ಟದೆ ಕ್ವಶನ್ ಕೇತನ ಅನರ್ಹತೆಗೆ ಸಂಬಂಧಪಟ್ಟೆ ಆರ್ಟಿಕಲ್ ನಂಬರ್ 102 ಸರ್. ರಾಜ್ಯ ವಿಧಾನಮಂಡಲಕ್ಕೆ ಸಂಬಂಧಪಟ್ಟದಕ್ಕೆ ಕೇಳಿದ್ರೆ 191. ಅಗೇನ್ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಬಂದಾಗ ಎಕ್ಸಾಮ್ ದೃಷ್ಟಿಯಿಂದ ನಿಮ್ಗೆ ಅಟ್ಲೀಸ್ಟ್ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಸರ್. ಒಂದು 10ನೇ ಅನುಸೂಚಿ, 52ನೇ ಸಂವಿಧಾನ ತಿದ್ದುಪಡಿ 1985 ಇಯರ್ ಇದಂದ್ರೆ 10ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. ಅಗೇನ್ ಈ ಇದರಲ್ಲಿರ್ತಕ್ಕಂಥ ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟರೆ ರಾಜ್ಯ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ಅಪ್ಲೈ ಆಗುತ್ತೆ 191 ಅನರ್ಹತೆಗೆ ಸಂಬಂಧಪಟ್ಟೆ. ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಅಪ್ಲೈ ಆಗುತ್ತೆ ಆರ್ಟಿಕಲ್ ನಂಬರ್ 102. ಇಷ್ಟು ನೆನ್ಪಿಟ್ಕೊಡ್ರಿ ಸರ್. ರಿಮೈನಿಂಗ್ ಮತ್ತೆ ಪ್ರಮುಖ ಕಾಯ್ದೆಗಳ ಬಗ್ಗೆ ಡಿಸ್ಕಷನ್ ಮಾಡಿದಾಗ 91ನೇ ಸಂವಿಧಾನ ತಿದ್ದುಪಡಿ ಏನ್ ಹೇಳುತ್ತಾ, ಅದರಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಏನಿದಾವ, ಎಷ್ಟು ಜನ ಪಕ್ಷಾಂತರದ ಏನಾಗುತ್ತೆ, ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಸೆಪರೇಟ್ ಆಗಿ ಒಂದು ಚಾಪ್ಟರ್ ಇದೆ, ಅದರ ಬಗ್ಗೆ ಒಂದು 20 ಕ್ವಶನ್ ರಿಪೀಟೆಡ್ಲಿ ಕೇಳ್ತಕ್ಕಂಥದ್ದು ಅಲ್ಲಿ ಡಿಸ್ಕಷನ್ ಮಾಡಮಂತ. ಇವಾಗ ಪಾರ್ಟ್ಸ್ ಗಳಿಗೆ ರಿಲೇಟೆಡ್ ಏನ್ ನೋಡಕತ್ತದ, ಅಡಿಷನಲ್ ಏನು ಬೇಡ ಸರ್, ಇಷ್ಟು ಸಾಕು. ಬರೀ ಸರ್ ಮುಂದಿಂದ ಕ್ವಶನ್ ನಂಬರ್ 23 ಏನಿದೆ ಸರ್. ಕ್ವಶನ್ ನಂಬರ್ 23 ಸಂವಿಧಾನದ 10ನೇ ಅನುಸೂಚಿ ಈ ಕೆಳಗಿನ ವಿಷಯಕ್ಕೆ ಸಂಬಂಧಪಟ್ಟಿದೆ. ಜಸ್ಟ್ ಡಿಸ್ಕಷನ್ ಮಾಡಿ. ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸರ್? ಸಂವಿಧಾನದ 10ನೇ ಅನುಸೂಚಿ
ಪಕ್ಷಾಂತರ ನಿಷೇಧ ಕಾಯ್ದೆ ಸರ್. ಅಗೇನ್ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಯಾವ್ದ್ರಲ್ಲಿ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಡುತ್ತೆ. ಕ್ಲಿಯರ್. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಭಾಷೆ ಇದು ಅಧಿಕೃತ ಭಾಷೆಗಳಿಗೆ ಸಂಬಂಧಪಡುತ್ತೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ಕೊಟ್ಟಿ ಸರ್. ರೈಟ್, ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಯಾವುದೂ ಇಲ್ಲ ಸರ್, ಬಟ್ ಅಧಿಕೃತ ಭಾಷೆ ಅನ್ಕೊಟ್ಟಿದ್ದೇನೆ. ನೀವು ಇದನ್ನ ಕೇಳಿಸಿ ಅಧಿಕೃತ ಭಾಷೆ ಹಾಕೊಡ್ರಿ. 8ನೇ ಅನುಸೂಚಿ ಸರ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಡಳಿತ ಪ್ರದೇಶ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಅನುಸೂಚಿ ಇದೆ ಸರ್ ಅಂತಂದ್ರೆ 5ನೇ ಅನುಸೂಚಿ ಇದೆ ಮತ್ತು 6ನೇ ಅನುಸೂಚಿ. ಎರಡು ಸೇಮ್ ಮ್ಯಾಟರ್ ಬಗ್ಗೆ ಮಾತಾಡ್ತಾವೆ. ಅಂದ್ರೆ ಪರಿಶಿಷ್ಟ ಜಾತಿ ಇಲ್ಲ, ಪರಿಶಿಷ್ಟ ಪಂಗಡಗಳ ಪ್ರದೇಶ ಸರ್. ರೈಟಾ, ಅದಕ್ಕೆ ಸಂಬಂಧಪಟ್ಟಿದೆ. ಇದು ಆಕ್ಚುಲಿ ಪಾರ್ಟ್ ಹೇಳ್ಬಿಟ್ಟ ನೀವು. ರೈಟಾ, ಬಿಟ್ಬಿಡ್ರಿ ಸರ್, ನೋ ಪ್ರಾಬ್ಲಮ್. ಇವಾಗ ನೀವೇನ್ ಹಾಕೊಡ್ರಿ ಸರ್ ಇಲ್ಲಿಂದ್ರೆ ಅನುಸೂಚಿಗೆ ಸಂಬಂಧಪಟ್ಟಿಲ್ಲ. ಇವಾಗ ಅಧಿಕೃತ ಭಾಷೆ ಕೇಳಿದ್ರೆ 8ನೇ ಅನುಸೂಚಿ ಹಾಕೊಡ್ರಿ. ಪರಿಶಿಷ್ಟ ಪಂಗಡಗಳ ಭೂಪ್ರದೇಶದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ರೆ 5 ಮತ್ತು 6ನೇ ಅನುಸೂಚಿ ಕೊಡ್ರಿ. ಈ 5 ಮತ್ತು 6ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ವಿಷಯ ಒಂದೇ ಅದ, ಆದ್ರೆ 5ನೇ ಅನುಸೂಚಿಯಲ್ಲಿ ಬೇರೆ ರಾಜ್ಯಗಳಿದಾವ, 6ನೇ ಅನುಸೂಚಿಯಲ್ಲಿ ಬೇರೆ ರಾಜ್ಯಗಳು. ವಿಷಯ ಏನಿದೆ ಸರ್ ಅಂತಂದ್ರೆ ಬುಡಕಟ್ಟು ಆಡಳಿತ ಪ್ರದೇಶಗಳು ಸರ್. ರೈಟಾ. ನೆಕ್ಸ್ಟ್ ಏನಿದೆ ಸರ್, ನ್ಯಾಯಾಂಗ ಪರಿಶೀಲನೆ, ಜುಡಿಷಿಯಲ್ ರಿವ್ಯೂ ಬಿಟ್ಬಿಟ್ಟಿ ಸರ್. ಅದು ಮುಂದಕ್ಕೆ ಬಂದಾಗ ನೋಡೋಣ. ನೆಕ್ಸ್ಟ್ ಬರೀ ಸರ್, ಯಾವ್ದಿದೆ ಕ್ವಶನ್ ನಂಬರ್ 24. ಕ್ವಶನ್ ನಂಬರ್ 24, ಈ ಕೆಳಗಿನಲ್ಲಿ ಯಾವುದು ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ? ಯಾವುದನ್ನು ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಅಂತ ಕೇಳ್ತದೆ ಸರ್. ರೈಟಾ, ನಾವು ಯಾವುದೇ ಸರ್, ಬ್ಯಾಂಕಿಂಗ್ ಕೇಂದ್ರ ಪಟ್ಟಿಯಲ್ಲಿದೆ, ವಿಮೆ ಇನ್ಸೂರೆನ್ಸ್ ಕೇಂದ್ರ ಪಟ್ಟಿಯಲ್ಲಿದೆ, ಜನಗಣತಿ ಕೇಂದ್ರ ಪಟ್ಟಿಯಲ್ಲಿದೆ, ಅನಿಲ ಏನಿದೆ ಇದು ರಾಜ್ಯ ಪಟ್ಟಿಯಲ್ಲಿ ಇದೆ ಸರ್. ಯಾವ್ದ್ರಲ್ಲಿ ಸರ್, ರಾಜ್ಯ ಪಟ್ಟಿಯಲ್ಲಿ. ಗ್ಯಾಸಿಗೆ ಸಂಬಂಧಪಟ್ಟದೆ ರಾಜ್ಯ ಪಟ್ಟಿ ಇರ್ತದೆ ವಿಷಯ. ಸೊ ಹಾಗಾಗಿ ಕೆಳಗಿನಗಳಲ್ಲಿ ಯಾವುದು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿಯ ವಿಷಯ ಆಗಿಲ್ಲ ಸರ್ ಅಂತಂದ್ರೆ ಅನಿಲ ಏನಿದೆಲ್ಲ ಇದು ಕೇಂದ್ರ ಪಟ್ಟಿಯ ವಿಷಯ ಆಗಿಲ್ಲ, ಇದು ರಾಜ್ಯ ಪಟ್ಟಿಯ ವಿಷಯ ಇದೆ. ರಿಮೈನಿಂಗ್ 3 ಏನಿದೆಲ್ಲ ಇವೆಲ್ಲ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರ್ಬೇಕು. ಸೊ ಇದು 24ನೇ ಪ್ರಶ್ನೆಗೆ ಸಂಬಂಧಪಟ್ಟ ಇರ್ತದೆ. ನಾವು ಇಲ್ಲಿ ಒಂದು ಪಾಯಿಂಟ್ ಬಹಳ ಗಮನ ಹರಿಸ್ಬೇಕು. ನೀವು ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಕಲ್ಯಾಣ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್. ನಾ ಹೇಳಿ ನಿಮ್ಗೆ ಸಮರ್ಥಿ ಪಟ್ಟಿಯಲ್ಲಿ ಇರ್ತದೆ. ಪಾಯಿಂಟ್ ಕ್ಲಿಯರ್. ಆದ್ರೆ ಜನಗಣತಿ ಕೇಳಿದ್ರೆ ಯಾವ ಸರ್, ಜನಗಣತಿ ಕೇಳಿದ್ರೆ ಗೊತ್ತಿರ್ಬೇಕು ನಿಮ್ಗೆ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಆಗಿದೆ ಸರ್. ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಜನಸಂಖ್ಯೆ ನಿಯಂತ್ರಣ ಕುಟುಂಬ ಕಲ್ಯಾಣ ಸಮವರ್ತಿ ಪಟ್ಟಿ. ಜನಗಣತಿ ಸೆನ್ಸಸ್ ಏನಿದೆಲ್ಲ ಇದು ಯಾವ್ದ್ರ ಮೇಲಿದೆ, ಜನಗಣತಿ ಅನ್ನೋದು ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಚಾರ ಸರ್. ಎರಡು ನಡುವೆ ಕನ್ಫ್ಯೂಸ್ ಆಗತ್ತ, ಪ್ರಶ್ನೆ ಬಂದಾಗ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ, ನೋಡ್ಕೊಡ್ರಿ ಸರ್ ಚಂದ. ನೆಕ್ಸ್ಟ್ ಬರೀ ಸರ್, ಕ್ವಶನ್ ನಂಬರ್ ಯಾವ್ದಿದೆ 25. ನಾವು 25, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಯೂನಿಯನ್ ಲಿಸ್ಟ್ ಅಲ್ಲಿ ಸೇರ್ಪಡೆ ಆಗಿಲ್ಲ ಸರ್, ಸೇರಿಸಿಲ್ಲ ಅಂತ ಹೇಳೋಣ. ರೈಟಾ. ಇನ್ನು ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಕೂಡ ಒಂದು 5-6 ಕ್ವಶನ್ ಇದಕ್ಕೆ ರಿಲೇಟೆಡ್ ಇದಾವೆ. ಅದಾದ್ಮೇಲೆ ಮತ್ತೆ ಪಾರ್ಟ್ಸ್, ಆರ್ಟಿಕಲ್ಸ್, ಅನುಸೂಚಿಗಳಿಗೆ ಸಂಬಂಧಪಟ್ಟ, ತಿದ್ದುಪಡಿಗೆ ಸಂಬಂಧಪಟ್ಟ ಇರ್ತಕ್ಕಂಥದ್ದು. ನಾವು ಬರೀ ಸರ್ ಕೇಂದ್ರ ಪಟ್ಟಿಯಲ್ಲಿ ಸೇರಿಸದೇ ಇರ್ತಕ್ಕಂಥದ್ದು. ರೈಟಾ. ರಕ್ಷಣೆ ಕೇಂದ್ರ ಪಟ್ಟಿಯಲ್ಲಿ ಅದ, ವಿದೇಶಾಂಗ ವ್ಯವಹಾರ ಆಲ್ರೆಡಿ ನೋಡಿವಿ, ರೈಲ್ವೆ ಏನಿದೆಲ್ಲ ಇದು ಕೇಂದ್ರ ಪಟ್ಟಿಯಲ್ಲಿ ಅದ, ಬಟ್ ಕೃಷಿ ಏನಿದೆಲ್ಲ ಇದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಆಗಿದೆ ಸರ್. ಅಗೇನ್ ಗೊತ್ತಿರಲಿ ಸರ್, ರಾಜ್ಯ ಪಟ್ಟಿಯಲ್ಲಿ ಯಾವ್ದಿದೆ ಸರ್, ಕೃಷಿ, ಅಗ್ರಿಕಲ್ಚರ್ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಆಗಿದೆ, ಗೊತ್ತಿರ್ಬೇಕು ನಿಮ್ಗೆ. ಓಕೆ. ಸೊ ಐ ಹೋಪ್ ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇವೆಲ್ಲ ಬೇರೆ ಎಕ್ಸಾಮ್ಸ್ಗಳಲ್ಲಿ ಪ್ರಿವಿಯಸ್ ಇಯರ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ರಿಪೀಟೆಡ್ಲಿ ನಮ್ಮ ರಾಜ್ಯ ಸರ್ಕಾರ ಎಕ್ಸಾಮ್ ನಡೆಸಿದ್ರೆ ಅವೇ ಕ್ವಶನ್ಸ್ ರಿಪೀಟ್ ಆ ಕಡೆ ಹೋಗ್ತಿರ್ತಾವೆ. ಅದಕ್ಕೆ ಅವುಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಜಸ್ಟ್ ಏನಂದ್ರೆ ಸಿಂಪಲ್ ಆಗಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಐ ಹೋಪ್ 25ಕ್ಕೆ 25 ಪ್ರಶ್ನೆಗಳು ನಿಮ್ಗೆ ಇಲ್ಲಿ ಹೆಲ್ಪ್ ಆಗಿದಾವೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೇಮ್ ಇನ್ನು 2 ಟೆಸ್ಟ್ ಇದಾವಲ್ಲ, ಸೇಮ್ ಇದೇ ಟಾಪಿಕ್ ಮೇಲೆ ಇರ್ತಕ್ಕಂಥದ್ದು. ಯಾವುದಂದ್ರೆ ಟೆಸ್ಟ್ ನಂಬರ್ 2, ಪ್ರಾಕ್ಟೀಸ್ 3, ಇವೆರಡು ಅಂತಾರೆ ಡೈಲಿ 5 ಗಂಟೆಗೆ ಅಂತಾರೆ ನಿಮ್ಗೆ ಯೂಟ್ಯೂಬಲ್ಲಿ ವಿಡಿಯೋ ಬಂದಿರ್ತದೆ. ಪ್ರಾಪರ್ ಆಗಿ ನೀವು ಅಂತಾರೆ ಪ್ರೀಮಿಯರ್ ಲೈವ್ ಇರ್ತದೆ, ನೀವು ಆರಾಮಾಗಿ ನೋಡ್ಕೋಬಹುದು ಸರ್. ಡೈಲಿ ಸಂಡೇ ಒಂದನ್ನು ಹೊರತುಪಡಿಸಿ ಅಪ್ ಟು ಎಲ್ಲ ಚಾಪ್ಟರ್ ಮುಗಿಯವರೆಗೆ ಐಸಿಗೆ ಸಂಬಂಧಪಟ್ಟೆ ಎಷ್ಟೆಷ್ಟು ಕ್ವಶನ್ ಆಗ್ತಾವೆ ಇಲ್ಲಿ ಡಿಸ್ಕಷನ್ ಮಾಡಬೇಕು, ಎಲ್ಲ ವಿಚಾರಗಳನ್ನ ಡಿಸ್ಕಷನ್ ಮಾಡ್ತೀವಿ. ಪ್ರಾಪರ್ ಆಗಿ ನೋಡ್ಕೊಡಿ ಸರ್. ಮತ್ತೆ 6 ಗಂಟೆಗೆ ನಿಮ್ಗೆ ರೀಸನಿಂಗ್ ಏನಂತಾರೆ ಸೇಮ್ ಪ್ರಾಕ್ಟೀಸ್ ಸೆಟ್ ಬಂದಿರ್ತದೆ, ಅಲ್ಲಿ ಎಷ್ಟೆಷ್ಟು ಕ್ವಶನ್ ಆಗಬೇಕು ಅಷ್ಟು ಡಿಸ್ಕಷನ್ ಮಾಡ್ತೀವಿ. ಫೋಕಸ್ ಮಾಡಿ SSC ರೈಲ್ವೆ ಎಕ್ಸಾಮಿಗೆ ಸಂಬಂಧಪಡುತ್ತೆ, ಇವನ್ ಬ್ಯಾಂಕಿಂಗ್ ಕೂಡ ಅದು ಹೆಲ್ಪ್ ಆಗುತ್ತೆ. ಓಕೆ. ಸೊ ಐ ಹೋಪ್ ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್.